ಸೊ ಶ್ರೀಮದ್ ಭಾಗವತದ ಮೊದಲನೇ ಸ್ಕಂದದ 18ನೇ ಅಧ್ಯಾಯ. ಈ ಅಧ್ಯಾಯದ ಹೆಸರು ಪರೀಕ್ಷಿತ್ ಮಹಾರಾಜನಿಗೆ ಬ್ರಾಹ್ಮಣ ಕುಮಾರನ ಶಾಪ. ಸೊ ಈ ಅಧ್ಯಾಯದಲ್ಲಿ ನಾವು ಮುಂದೆ ನೋಡ್ತೇವೆ ಹೇಗೆ ಪರೀಕ್ಷಿತ್ ಮಹಾರಾಜರು ಒಬ್ಬ ಬ್ರಾಹ್ಮಣ ಕುಮಾರನಿಂದ ಶಾಪಕ್ಕೆ ಒಳಗಾಗ್ತಾರೆ. ಸೊ ಅದಕ್ಕೂ ಮುಂಚೆ ಬೇರೆ ಬೇರೆ ಅಧ್ಯಾಯಗಳಲ್ಲಿ ಪರೀಕ್ಷಿತ್ ಮಹಾರಾಜರ ಬಗ್ಗೆ ಸೂತ ಗೋಸ್ವಾಮಿಗಳು ವಿವರಣೆಯನ್ನು ಕೊಟ್ಟಿದ್ದಾರೆ. ಹಿಂದಿನ ಅಧ್ಯಾಯದಲ್ಲಿ ಕಲಿಗೆ ದಂಡನೆ ಮತ್ತು ಬಹುಮಾನ, ಹೇಗೆ ಅವರು ಕಲಿಯನ್ನು ಭೇಟಿಯಾದರು ಮತ್ತು ಅವರನ್ನು ದಂಡಿಸಿದರು, ಅದು ಕೂಡ ಹಿಂದಿನ ಅಧ್ಯಾಯದಲ್ಲಿ ಅದರ ಬಗ್ಗೆ ಹೇಳಲಾಗಿದೆ. ಸೊ ಹೀಗೆ ಸೂತ ಗೋಸ್ವಾಮಿಗಳು ಪರೀಕ್ಷಿತ್ ಮಹಾರಾಜನ ಬಗ್ಗೆ, ಕೃಷ್ಣನ ಬಗ್ಗೆ ನೈಮಿಷಾರಣ್ಯದಲ್ಲಿ ಸೇರಿರುವಂತಹ ಋಷಿಗಳಿಗೆ ಅವರು ಹೇಳ್ತಾ ಇದ್ದಾರೆ. ಆವಾಗ ಅದನ್ನು ಕೇಳಿಬಿಟ್ಟು ಋಷಿಗಳು ಇಲ್ಲಿ ಹೇಳ್ತಾ ಇರೋದು, ಸೂದ ಜೀವ ಸೌಮ್ಯ ಶಾಶ್ವತಿರ್ ವಿಷದಂ ಯಶಃ ಯಸ್ತ್ವಂ ಶಂಸಸಿ ಕೃಷ್ಣಸ್ಯ ಮರ್ತ್ಯಾನಾಂ ಅಮೃತಂ ಹಿನಃ. ಸೊ ನೀವು ಕೃಷ್ಣನ ಕಥೆಯನ್ನು ನೀವು ಹೇಳ್ತಾ ಇದ್ದೀರಾ, ಕೃಷ್ಣನ ಬಗ್ಗೆ ಡಿಸ್ಕಷನ್ಸ್ ನೀವು ಮಾಡ್ತಾ ಇದ್ದೀರಾ, ಅದು ಮರ್ತ್ಯರಾದಂತಹ ನಮಗೆ ಅದು ಅಮೃತಕ್ಕೆ ಸಮಾನ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದರೆ ನಾವೆಲ್ಲ ಸಾಯೋದು ಖಚಿತ ಅಲ್ವಾ, ಒಂದು ದಿವಸ ನಾವೆಲ್ಲ ಸಾಯಬೇಕು. ಅದಕ್ಕೆ ಈ ಭೌತಿಕ ಸಂಸಾರದಲ್ಲಿ ಹುಟ್ಟಿರುವಂಥ ಯಾವುದೇ ವ್ಯಕ್ತಿಯಾಗಲಿ ಅಥವಾ ಪ್ರಾಣಿ ಪಶುಗಳಾಗಲಿ ಬೇರೆ ಜೀವಿಗಳಾಗಲಿ ಅವರೆಲ್ಲರನ್ನೂ ಮರ್ತ್ಯ ಅಂತೇಳಿ ಹೇಳ್ತಾರೆ. ಮರ್ತ್ಯ ಅಂತಂತಂದರೆ ಅವರಿಗೆ ಸಾವಿದೆ ಅಂತೇಳಿ, ಅವರಿಗೆ ಹುಟ್ಟು ಇದೆ, ಅವರಿಗೆ ಸಾವು ಕೂಡ ಇದೆ. ಆದರೆ ಈ ಹುಟ್ಟು ಸಾವಿರೋದು ಯಾರಿಗೆ? ಶರೀರಕ್ಕೆ. ಆತ್ಮಕ್ಕೆ ಯಾವುದೇ ರೀತಿಯ ಹುಟ್ಟು ಆಗಲಿ ಅಥವಾ ಸಾವು ಆಗಲಿ ಇಲ್ಲ, ಅದನ್ನು ಶಾಶ್ವತ ಅಂತೇಳಿ ಹೇಳ್ತಾರೆ. ಸೊ ಆತ್ಮ ಯಾಕೆ ಶಾಶ್ವತ ಇದೆ? ಯಾಕೆಂದರೆ ಅದು ಭಗವಂತನ ಅಂಶ. ಭಗವಂತನ ಅಂಶವಾಗಿರೋದ್ರಿಂದ ಭಗವಂತನಲ್ಲಿ ಇರುವಂಥ ಎಲ್ಲ ಗುಣಗಳು ಆತ್ಮದಲ್ಲಿ ಕೂಡ ಇದೆ. ಭಗವಂತನು ಶಾಶ್ವತರಾಗಿರೋದ್ರಿಂದ ಆತ್ಮ ಕೂಡ ಶಾಶ್ವತ. ಆದರೆ ಆ ಗುಣದ ಏನು ಕ್ವಾಂಟಿಟಿ ಇದೆ, ಆ ಕ್ವಾಂಟಿಟಿಯಲ್ಲಿ ಡಿಫರೆನ್ಸ್ ಇದೆ. ಎಷ್ಟು ಪ್ರಮಾಣದಲ್ಲಿ ಆ ಗುಣಗಳಿದೆ ಅದರಲ್ಲಿ ವ್ಯತ್ಯಾಸ ಇದೆ. ಭಗವಂತನಲ್ಲಿ ಮತ್ತು ಜೀವಾತ್ಮರಲ್ಲಿ ಸಮಾನತೆ ಅಂತಂತಂದರೆ ಭಗವಂತನಲ್ಲಿರುವಂಥ ಎಲ್ಲ ಗುಣಗಳು ಆತ್ಮದಲ್ಲಿ ಇದೆ. ಆದರೆ ಭೇದ ಏನಿದೆ, ಅಂತರ ಏನಿದೆ ಅಂತಂತಂದರೆ ಆ ಪ್ರಮಾಣದಲ್ಲಿ ಅಂತರ ಇದೆ. ಸೊ ಭಗವಂತ ಸರ್ವಶಕ್ತಿಮಾನ್, ಎಲ್ಲ ಶಕ್ತಿಗಳು ಅವನಿಗೆ ಸೇರಿತು, ಆದರೆ ನಮಗೆ ಸ್ವಲ್ಪ ಶಕ್ತಿ ಮಾತ್ರ ಇದೆ. ಸೊ ಇದು ಜೀವಿ ಮತ್ತು ಭಗವಂತನ ಮಧ್ಯೆ ಇರುವಂತಹ ಸಮಾನತೆ ಮತ್ತು ವ್ಯತ್ಯಾಸ. ಅದು ಸಮಾನ ಕೂಡ ಮತ್ತು ಬೇರೆ ಬೇರೆ ಕೂಡ. ಸೊ ಸಮಾನ ಅಂತಲೂ ಹೇಳ್ಬೋದು, ಬೇರೆ ಬೇರೆ ಅಂತಲೂ ಹೇಳ್ಬೋದು. ಇದಕ್ಕೆ ಅಚಿಂತ್ಯ ಭೇದ ಮತ್ತು ಅಭೇದ ಅಂತೇಳಿ ಹೇಳ್ತಾರೆ. ಅಚಿಂತ್ಯ ಅಂತಂತಂದರೆ ನಮಗೆ ಬುದ್ಧಿಗೆ ನೆಲಕುವುದಿಲ್ಲ, ಅದನ್ನು ಅಚಿಂತ್ಯ ಅಂತೇಳಿ ಹೇಳ್ತಾರೆ. ಅಂದರೆ ಭಗವಂತನಲ್ಲಿ ಎಷ್ಟು ಶಕ್ತಿ ಇದೆ ಅಂಥೇಳಿ ನಾವು ಹೇಗೆ ತಿಳ್ಕೊಬೋದು? ನಾವು ಯಾವುದೇ ಒಂದು ವಿಷಯವನ್ನು ಹೇಗೆ ತಿಳ್ಕೊತೇವೆ? ನಮ್ಮ ಬುದ್ಧಿಯಿಂದ ತಿಳ್ಕೊಳ್ತೇವಲ್ವ. ನಮ್ಮ ಬುದ್ಧಿಯಿಂದ ನಾವು ಯಾವುದೇ ಒಂದು ವಿಷಯವನ್ನು ತಿಳಿದುಕೊಳ್ತೇವೆ. ಸೊ ನಮ್ಮ ಬುದ್ಧಿ ಎಷ್ಟಿದೆ ಅಲ್ಲಿವರೆಗಷ್ಟೇ ನಾವು ತಿಳ್ಕೊಬೋದು. ಅದನ್ನು ಮೀರಿ ನಾವು ತಿಳಿದುಕೊಳ್ಳಿಕ್ಕೆ ಆಗಲ್ಲ. ಸೊ ಭಗವಂತನಲ್ಲಿ ಅನಂತವಾದಂತಹ ಶಕ್ತಿಗಳಿರೋದ್ರಿಂದ, ಆಮೇಲೆ ನಮ್ಮ ಕೆಪ್ಯಾಸಿಟಿ ಲಿಮಿಟೆಡ್ ಇರೋದ್ರಿಂದ ಆ ಅನಂತ ಶಕ್ತಿಗಳನ್ನು ನಮಗೆ ಸಂಪೂರ್ಣವಾಗಿ ಗ್ರಹಿಸಲಿಕ್ಕೆ ಆಗೋದಿಲ್ಲ. ಅಂದರೆ ನಾವು 100% ಆಗಿ ಭಗವಂತನನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ನಾವು ಎಷ್ಟು ತಿಳ್ದುಕೋಬೋದು, ಎಷ್ಟು ಭಗವಂತ ನಮಗೆ ರಿವೀಲ್ ಮಾಡ್ತಾರೆ, ಅವರು ಎಷ್ಟು ನಮಗೆ ಸಾಕ್ಷಾತ್ಕಾರವನ್ನು ಕೊಡ್ತಾರೆ, ಅದನ್ನಷ್ಟೇ ನಾವು ತಿಳ್ಕೊಬೋದು. ಯಾಕಂದರೆ ನಾವು ಜೀವಾತ್ಮ ಅಣು ಆಗಿರೋದ್ರಿಂದ ಮತ್ತು ಕೃಷ್ಣ ವಿಭು ಅಂದರೆ ಗ್ರೇಟೆಸ್ಟ್ ಆಗಿರೋದ್ರಿಂದ ಸಂಪೂರ್ಣವಾಗಿ ನಾವು ಕೃಷ್ಣನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಈಗ ನಾವೇನೋ ಒಂದು ಲಿಫ್ಟ್ ಮಾಡ್ಬೋದು, ಏನೋ ನಮ್ಮದು ಕೆಪ್ಯಾಸಿಟಿ ಇರುತ್ತೆ, 10 kg 20 kg ಲಿಫ್ಟ್ ಮಾಡೋವಂಥ ಕೆಪ್ಯಾಸಿಟಿ ಇದೆ. ಸೊ ಅಷ್ಟೇ ನಾನು ಲಿಫ್ಟ್ ಮಾಡ್ಬೋದು. 100 kg ಕೊಟ್ಟರೆ ನನಗೆ ಲಿಫ್ಟ್ ಮಾಡಲಿಕ್ಕಾಗಲ್ಲ. ಅದೇ ರೀತಿಯಾಗಿ ಕೃಷ್ಣನನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಜೀವಾತ್ಮಗಳಿಗೆ ಸಾಧ್ಯವಿಲ್ಲ. ಅದಕ್ಕಾಗಿ ಭಗವಂತನನ್ನು ಅಚಿಂತ್ಯ ಅಂತೇಳಿ ಹೇಳ್ತಾರೆ. ಅಂದರೆ ನಮ್ಮ ಬುದ್ಧಿಗೆ ಸಂಪೂರ್ಣವಾಗಿ ನಿಲುಕಲಿಕ್ಕೆ ಸಾಧ್ಯವಿಲ್ಲ. ಆದರೆ ಭಕ್ತರಿಗೆ ಕೃಷ್ಣ ಕೃಪೆ ಮಾಡಿ ತನ್ನ ಬಗ್ಗೆ ರಿವೀಲ್ ಮಾಡ್ತಾರೆ, ಅವರೇ ಸಾಕ್ಷಾತ್ಕಾರವನ್ನು ಕೊಡ್ತಾರೆ. ಇದು ಕೇವಲ ಭಕ್ತರಿಗೆ ಮಾತ್ರ. ಯೋಗಿಗಳಾಗಲಿ, ಜ್ಞಾನಿಗಳಾಗಲಿ, ಕರ್ಮಿಗಳಾಗಲಿ ಅವರಿಗೆ ಭಗವಂತನನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ.
ಸೊ ಇಲ್ಲಿ ಮರ್ತ್ಯ ಜೀವಾತ್ಮ ಶಾಶ್ವತವಾಗಿದೆ, ಆದರೆ ಈ ಭೌತಿಕ ಶರೀರ ನಮಗೆ ಸಿಕ್ಕಿರೋದು ಅದು ನಶ್ವರವಾಗಿದೆ. ಅದಕ್ಕೆ ಮೃತ್ಯು ಅನ್ನೋದು ಬರುತ್ತೆ. ಸೊ ಆ ಮೃತ್ಯುವಿನಿಂದ ನಾವು ಹೇಗೆ ಪಾರಾಗಬಹುದು? ಸೊ ಈ ಶರೀರ ಸಾಯಲೇಬೇಕು. ಈ ಶರೀರ ಏನಿದೆ ಅಲ್ವಾ, ಅದು 100% ಸಾಯಲೇಬೇಕು. ಆದರೆ ಆತ್ಮ ಶಾಶ್ವತ ಇರೋದ್ರಿಂದ ಮತ್ತೆ ನೆಕ್ಸ್ಟ್ ಅದಕ್ಕೆ ಇನ್ನೊಂದು ಶರೀರ ಸಿಗುತ್ತೆ. ಸೊ ಆ ಶರೀರ ಏನಾದರೂ ಸಾಯದೇ ಇರುವಂಥ ಶರೀರ ಸಿಕ್ಕರೆ ಆವಾಗ ನಾವು ಕೂಡ ಅಮರವಾಗಿ ಬಿಡ್ತೀವಿ. ಮರ್ತ್ಯಾನಾಂ ಅಮೃತಂ ಹಿನಃ. ಸೊ ನಾವು ಅಮೃತತ್ವವನ್ನು ಪಡೆದುಕೊಳ್ತೇವೆ. ಆ್ಯಕ್ಚುಲಿ ನಾವಿರೋದು ಅಮೃತತ್ವನೇ, ನಮಗೆ ಸಾವಿಲ್ಲ. ಆದರೆ ಈಗ ನಾವು ಒಂದು ಬೇರೆ ವಾತಾವರಣದಲ್ಲಿ ಬಂದುಬಿಟ್ಟಿದ್ದೇವೆ. ನಮ್ಮ ನೇಚರಿಗೆ ಅಪೋಸಿಟ್ ಇರುವಂತಹ ವಾತಾವರಣದಲ್ಲಿ ಆತ್ಮ ಬಂದಿದೆ. ಆತ್ಮದ ಸ್ವಭಾವ ಏನು, ಅದು ಶಾಶ್ವತವಾಗಿದೆ. ಆದರೆ ಈಗ ಅದು ಬಂದಿರೋದು ಅಶಾಶ್ವತ ವಾತಾವರಣದಲ್ಲಿ. ಈ ಭೌತಿಕ ಸಂಸಾರ ಏನಿದೆ ಅದನ್ನು ಅಶಾಶ್ವತ ಅಂತೇಳಿ ಹೇಳ್ತಾರೆ. ಅದರಲ್ಲಿ ಸೃಷ್ಟಿ ಆಗುತ್ತೆ, ಆಮೇಲೆ ಅದರ ಮೇಂಟೆನೆನ್ಸ್ ಆಗುತ್ತೆ ಸ್ವಲ್ಪ ಟೈಮ್ವರೆಗೆ, ಅದಾದಮೇಲೆ ಅದರ ನಾಶ ಆಗುತ್ತೆ. ಇದನ್ನು ಭೂತ್ವಾ ಪ್ರಲೀಯತೆ ಅಂತೇಳಿ ಹೇಳ್ತಾರೆ. ಮತ್ತೆ ಮತ್ತೆ ಸೃಷ್ಟಿ, ಮತ್ತೆ ಮತ್ತೆ ಪ್ರಳಯ. ಸೊ ಸೃಷ್ಟಿ ಮಾಡುವುದು ಬ್ರಹ್ಮ, ಮೇಂಟೈನ್ ಮಾಡುವುದು ವಿಷ್ಣು, ಆಮೇಲೆ ಡಿಸ್ಟ್ರಕ್ಷನ್ ಮಾಡೋದು ಲಾರ್ಡ್ ಶಿವ. ಸೊ ಈ 3 ಡಿಪಾರ್ಟ್ಮೆಂಟಿಗೆ 3 ಜನ ಇನ್ಚಾರ್ಜ್ ಇದ್ದಾರೆ. ಆದರೆ ಅವರು ಎಲ್ಲ 3ರ ಮೇಲೆ ಇರುವುದು ಕೃಷ್ಣ. ವಿಷ್ಣು ಕೂಡ ಕೃಷ್ಣನ ಒಂದು ಎಕ್ಸ್ಪಾನ್ಷನ್. ಸೊ ಮತ್ತೆ ಮತ್ತೆ ಈ ಶರೀರ ಹುಟ್ಟುತ್ತೆ, ಮತ್ತೆ ಮತ್ತೆ ಈ ಶರೀರ ಸಾವನ್ನಪ್ಪುತ್ತೆ, ಬೇರೆ ಬೇರೆ ಶರೀರಗಳು. ಆದರೆ ಆತ್ಮ ಏನಿದೆ ಅದು ಶಾಶ್ವತವಾಗಿದೆ. ಸೊ ಆ ಶಾಶ್ವತ ಆತ್ಮಕ್ಕೆ ಅದೇ ಸ್ವಭಾವದ ಶರೀರ ಸಿಕ್ಕರೆ ಆವಾಗ ಏನಾಗುತ್ತೆ, ಅದು ಅಮೃತತ್ವವನ್ನು ಹೊಂದುತ್ತೆ. ಸೊ ಇದು ಏನು ಶರೀರ ನಮಗೆ ಸಿಕ್ಕಿದೆ ಅದು ಪಂಚಭೂತಗಳಿಂದ ಸಿಕ್ಕಿರುವಂಥ ಶರೀರ. ಅರ್ತ್, ವಾಟರ್, ಫೈರ್, ಏರ್, ಈಥರ್. ಭೂಮಿ, ಅಪ್ಪು, ಅನಲು, ವಾಯು, ಖಮ್ಮನ. ನೀರು, ಭೂಮಿ, ಅಗ್ನಿ, ಆಕಾಶ ಮತ್ತು ಗಾಳಿ, ಇದು ಭೌತಿಕ ವಸ್ತುಗಳು. ಆಮೇಲೆ ಸ್ಥೂಲವಾಗಿರುವಂಥದ್ದು ಮನಸ್ಸು, ಬುದ್ಧಿ, ಅಹಂಕಾರ, ಇದು ಕೂಡ ಭೌತಿಕವಾಗಿರುವಂಥದ್ದು. ಅದನ್ನು ಬಿಟ್ಟರೆ ಆತ್ಮ ಏನಿದೆ ಅದು ಆಧ್ಯಾತ್ಮಿಕವಾಗಿದೆ. ಸೊ ಈಗ ಭೌತಿಕ ಶರೀರ ಸಿಕ್ಕಿದೆ, ಅದಕ್ಕೆ ರೂಪಾಂತರಣವಾಗ್ತಾ ಇದೆ, ಮತ್ತು ಅದು ಸಾವನ್ನಪ್ತಾ ಇದೆ, ಅದಕ್ಕೆ ರೋಗಗಳು ಬರ್ತಾ ಇದೆ. ನಿನ್ನೆ ಇರೋ ಥರ ಇವತ್ತು ಬಾಡಿ ಇರಲ್ಲ, ನಿನ್ನೆಗೂ ಇವತ್ತಿಗೂ ಚೇಂಜ್ ಆಗಿಬಿಟ್ಟಿರುತ್ತೆ ಅಲ್ವಾ. ಆಲ್ವೇಸ್ ಚೇಂಜ್ ಆಗ್ತಾಯಿದೆ ಬಾಡಿಯಲ್ಲಿ, ಕಾನ್ಸ್ಟೆಂಟ್ ಚೇಂಜಸ್. ಕೂದಲಾದರೂ ಬೆಳೆದಿರುತ್ತೆ, ಅಥವಾ ಏನೋ ನೆಗಡಿ ಬರುತ್ತೆ, ಕೆಮ್ಮಾಗುತ್ತೆ, ಹೊಟ್ಟೆ ಹಸಿಯುತ್ತೆ, ಬಾಡಿ ಚೇಂಜ್ ಆಗ್ತಾನೇ ಇದೆ ಅಲ್ವಾ. ಅದು ಫಿಕ್ಸ್ಡ್ ಆಗಿಲ್ಲ, ಬಾಡಿ ಯಾವಾಗಲೂ ಚೇಂಜ್ ಆಗ್ತಾನೆ. ನಾವು ಹುಟ್ಟಿದಾಗಿಂದ ಹಿಡಿದು ಸಾಯಿವರೆಗೂ ಕಂಟಿನ್ಯೂಸ್ ಬಾಡಿ, ಎವ್ರಿ ಮೊಮೆಂಟ್ ಬಾಡಿ ಚೇಂಜ್ ಆಗ್ತಾನೆ ಇರುತ್ತೆ. ಇವನ್ ಸೈಂಟಿಫಿಕ್ ಆಗಿ ಕೂಡ ಇದನ್ನು ಹೇಳ್ತಾರೆ. ನಮ್ಮ ಬಾಡಿಯಲ್ಲಿ ಎಷ್ಟೋ ಬಿಲಿಯನ್ಸ್ ಸೆಲ್ಗಳಿದೆ. ಆ ಸೆಲ್ಗಳು ಪ್ರತಿ ದಿವಸ ಹುಟ್ಟುತ್ತಾ ಇದ್ದಾವೆ, ಪ್ರತಿ ದಿವಸ ಸಾಯ್ತಾ ಇದ್ದಾವೆ ಆ ಸೆಲ್ಗಳು. ಸೊ ಅದರಿಂದಾಗಿ ದೆರ್ ಇಸ್ ಅ ಕಾನ್ಸ್ಟೆಂಟ್ ಚೇಂಜ್. ಶರೀರದಲ್ಲಿ ನಿರಂತರ ಬದಲಾವಣೆ ಆಗ್ತಾ ಇದೆ. ಆದರೆ ಆತ್ಮ ಏನಿದೆ ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗ್ತಾ ಇಲ್ಲ. ಸೊ ಆತ್ಮ ಏನು ಮಾಡ್ತಾ ಇದೆ, ಈ ಶರೀರದಲ್ಲಿ ಆಗ್ತಾ ಇರುವಂತಹ, ಶರೀರ ಅಂದರೆ ಭೌತಿಕ ಶರೀರ ಮತ್ತು ಸೂಕ್ಷ್ಮ ಶರೀರ, ಇದರಲ್ಲಿ ಆಗ್ತಾ ಇರುವಂಥ ಬದಲಾವಣೆಗಳನ್ನು ಅಬ್ಸರ್ವ್ ಮಾಡ್ತಾ ಇದೆ ಅಷ್ಟೇ. ಆದರೆ ಮಿಸ್ಟೇಕ್ ಏನಾಗಿದೆ ಅಂತಂತಂದರೆ, ನಾನೇ ಈ ಶರೀರ ಅಂತೇಳಿ ತಿಳಿದುಕೊಂಡ್ಬಿಟ್ಟು ಆ ಒಂದು ಕಾನ್ಸೆಪ್ಟ್, ಅದರ ಆಧಾರದ ಮೇಲೆ ನಾವು ನಮ್ಮ ಜೀವನವನ್ನು ನಡೆಸ್ತಾ ಇದ್ದೇವೆ. ನಾನೇ ಈ ಶರೀರ ಅಂತೇಳಿ ತಿಳಿದು ನಾವು ನಮ್ಮ ಜೀವನವನ್ನು ನಡೆಸ್ತಾ ಇದ್ದೇವೆ. ಸೊ ಅದರಿಂದಾಗಿ ಆತ್ಮ ಈ ಕರ್ಮ ಬಂಧನದಲ್ಲಿ ಸಿಕ್ಕಾಕಿಕೊಳ್ಳುತ್ತೆ. ನಾನೇ ಶರೀರ ಅಂತೇಳಿ ತಿಳಿದು ಈ ಶರೀರಕ್ಕೆ ಸುಖವನ್ನು ಕೊಡಲಿಕ್ಕೆ, ಸೌಕರ್ಯಗಳನ್ನು ಕೊಡಲಿಕ್ಕೆ ಅದು ಬೇರೆ ಬೇರೆ ರೀತಿಯ ಕರ್ಮಗಳನ್ನು ಮಾಡ್ತಾ ಇರುತ್ತೆ. ಅದು ಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರ ಇಲ್ಲದೇ ಇದ್ದರೆ ಆ ಕರ್ಮಗಳು, ಅದು ಪಾಪ ಕರ್ಮಗಳನ್ನು ಮಾಡುತ್ತೆ. ಸೊ ಅದರಿಂದಾಗಿ ಅದನ್ನು ಅದರ ಫಲವನ್ನು ಅನುಭವಿಸಲಿಕ್ಕೆ ಮತ್ತೆ ಜನ್ಮ ತೆಗೆದುಕೊಳ್ಬೇಕು. ಪಾಪಕರ್ಮಗಳನ್ನು ಮಾಡಿದ್ದಕ್ಕೆ ಅದಕ್ಕೆ ಕೆಟ್ಟ ಫಲ ಸಿಗುತ್ತೆ, ಅದಕ್ಕೆ ಅವರು ದುಃಖವನ್ನು ಅನುಭವಿಸಬೇಕು. ಪುಣ್ಯಕರ್ಮಗಳನ್ನು ಮಾಡಿದರೂ ಕೂಡ ಅದಕ್ಕೂ ಒಂದು ಫಲ ಇರುತ್ತೆ. ಸೊ ಅದನ್ನು ಅನುಭವಿಸ್ಲಿಕ್ಕೆ ಕೂಡ ಮತ್ತೊಂದು ಶರೀರ, ಒಂದು ಹೆಚ್ಚು ಫೆಸಿಲಿಟಿ ಇರುವಂತಹ ಶರೀರ ಅದು ಸಿಗ್ಬೋದು. ಆದರೆ ಎರಡೂ ಪ್ರಕಾರದ ಏನು ಕರ್ಮ ಇದೆ ಅದರಲ್ಲಿ ಒಂದು ಭೌತಿಕ ಶರೀರ ಸಿಕ್ಕೇ ಸಿಗುತ್ತೆ. ಆದರೆ ಯಾರು ಭಗವಂತನ ಭಕ್ತಿಯನ್ನು ಮಾಡ್ತಾರೆ ಅವರಿಗೆ ಆಧ್ಯಾತ್ಮಿಕ ಶರೀರ ಸಿಗುತ್ತೆ. ಸೊ ಆಧ್ಯಾತ್ಮಿಕ ಶರೀರ ಅಂತಂತಂದರೆ ಅದರಲ್ಲಿ ಆತ್ಮದ ಸ್ವಭಾವ ಇರುತ್ತೆ. ಸೊ ಆತ್ಮದ ಸ್ವಭಾವ ಏನು, ಸಾವಿಲ್ಲದೆ ಇರೋದು. ಸೊ ಆ ಶರೀರ ಕೂಡ ಸಾವಿಲ್ಲದೆ ಇರುವಂತಹ ಶರೀರ ಸಿಗುತ್ತೆ. ಸೊ ಅದನ್ನು ಅಮೃತತ್ವ ಅಂತೇಳಿ ಹೇಳ್ತಾರೆ. ಸೊ ಮೃತ್ಯೋರ್ಮ ಅಮೃತಂಗಮಯ ಅಂಥೇಳಿ ಶ್ಲೋಕ ಇದೆ ಒಂದು. ಸೊ ನಮಗೆ ಮೃತ್ಯು ಬೇಡ, ನಾವು ಅಮೃತತ್ವದ ಕಡೆ ಹೋಗಬೇಕು ಅಂಥೇಳಿ. ಸೊ ಅದು ಹೇಗೆ ಸಾಧ್ಯ ಅಂಥೇಳಿ ಇಲ್ಲಿ ಶ್ಲೋಕದಲ್ಲಿ ಋಷಿಗಳು ಹೇಳ್ತಾ ಇದ್ದಾರೆ. ಆ ಅಮೃತತ್ವವನ್ನು ನಾವು ಹೇಗೆ ಪಡಿಬಹುದು ಅನ್ನೋದನ್ನು ಋಷಿಗಳು ಇಲ್ಲಿ ಹೇಳ್ತಾ ಇದ್ದಾರೆ.
ಅದೇನು ಕೃಷ್ಣಸ್ಯ ಶಂಸಸಿ ಶಾಶ್ವತಿರ್ ವಿಷದಂ ಯಶಃ. ಸೊ ಕೃಷ್ಣನ ಯಶ. ಸೊ ಇದು ಎರಡು ರೀತಿಯಾಗಿ ನಾವು ಇದನ್ನು ನೋಡ್ಬೋದು. ಇಲ್ಲಿ ಅವರು ಮುನಿಗಳಿಗೆ ಹೇಳ್ತಾ ಇದ್ದಾರೆ, ನೀವು ಕೃಷ್ಣನ ಬಗ್ಗೆ ಹೇಳ್ತಾ ಇರೋದ್ರಿಂದ ನೀವು ಚಿರಕಾಲದವರೆಗೆ ಜೀವಿಸಲಿ, ನಿಮ್ಮ ಕೀರ್ತಿ ಎಲ್ಲ ಕಡೆ ಹಬ್ಬಲಿ. ಆಮೇಲೆ ನೀವು ಕೃಷ್ಣನ ಬಗ್ಗೆ ಹೇಳ್ತಾ ಇರೋದ್ರಿಂದ ನಾವು ಕೂಡ ಅಮೃತತ್ವವನ್ನು ಹೊಂದುತ್ತಾ ಇದ್ದೇವೆ. ಸೊ ಇನ್ನೊಂದು ರೀತಿಯಾಗಿ ನಾವು ಇದನ್ನು ನೋಡಬಹುದು, ನೀವು ಕೃಷ್ಣನ ಶಾಶ್ವತವಾದಂತಹ ಶುದ್ಧವಾದಂತಹ ಯಶವನ್ನು, ಅದರ ಗುಣಗಾನಗಳನ್ನು ಮಾಡ್ತಾ ಇರೋದ್ರಿಂದ ನಾವು ಅಮೃತತ್ವವನ್ನು ಪಡಿತಾ ಇದ್ದೇವೆ. ಸೊ ನಾವು ಅಮೃತತ್ವವನ್ನು ಪಡೆಯಬೇಕಂತಂತಂದರೆ, ಸೊ ಇಲ್ಲಿ ಹೇಳುವವರು ಅವರಿಗೂ ಏನು ಅವರು ಬಯಸ್ತಾ ಇದ್ದಾರೆ, ನೀವು ಚಿರಕಾಲ ಬದುಕಲಿ ಅಂಥೇಳಿ. ಆಮೇಲೆ ನಿಮ್ಮ ಯಶ ಶಾಶ್ವತ ಕೀರ್ತಿಯನ್ನು ಪಡೆಯಿರಿ. ಸೊ ಇದು ಕೃಷ್ಣನ ಬಗ್ಗೆ ಹೇಳುವವರಿಗೆ, ಕೃಷ್ಣನ ಬಗ್ಗೆ ಯಾರು ವರ್ಣನೆಯನ್ನು ಮಾಡ್ತಾರೆ ಅವರಿಗೆ ಋಷಿಗಳು ಬಯಸ್ತಾ ಇದ್ದಾರೆ. ಏನು ಬಯಸ್ತಾ ಇದ್ದಾರೆ? ಅವರು ಚಿರಕಾಲ ಜೀವಿಸಲಿ ಅಂಥೇಳಿ. ಅಂದರೆ ಎಷ್ಟು ದಿವಸ ಇರ್ತಾರೆ ಅವರು ಕೃಷ್ಣನ ಕೀರ್ತನೆ ಮಾಡ್ತಾನೆ ಇರ್ತಾರೆ. ಸೊ ಜನರಿಗೆ ಲಾಭ ಆಗ್ತಾನೇ ಇರುತ್ತೆ, ಸಾಮಾನ್ಯ ಜನರಿಗೆ. ಸೊ ಅದಕ್ಕಾಗಿ ಅವರು ಚಿರಕಾಲ ಜೀವಿಸಲಿ ಮತ್ತು ಅವರ ಕೀರ್ತಿ ಎಲ್ಲ ಕಡೆ ಹಬ್ಬಲಿ. ಆಮೇಲೆ ಕೇಳೋರಿಗೆ ಏನಾಗುತ್ತೆ, ಕೇಳ್ತಾ ಇರೋರಿಗೆ ಅವರು ಕೂಡ ಮರ್ತ್ಯಾನಾಂ ಅಮೃತಂ ಹಿನಃ, ಮರ್ತ್ಯರಾದ ನಮಗೆ ಇದು ಸಾಕ್ಷಾತ್ ಅಮೃತದಂತಿದೆ. ಸೊ ಅಮೃತವನ್ನು ನಾವು ಹೇಗೆ ಕುಡಿತೇವೆ? ಬಾಯಿಂದ ಕುಡಿತೇವಲ್ವಾ, ಅದು ಡಿಫ್ರೆಂಟ್ ಅಮೃತ. ಇನ್ನೊಂದು ಅಮೃತ ಇದೆ, ಅದು ಹರಿಕಥೆ, ಅದು ಕೃಷ್ಣನ ಕಥೆ. ಅದನ್ನು ಎದರಿಂದ ಕುಡಿತೇವೆ? ಕಿವಿಯಿಂದ ಕುಡಿತೇವೆ. ಸೊ ಕಿವಿಯಿಂದ ಕುಡಿದು 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 ಆ ಆತ್ಮ ಏನಿದೆ ಈ ಭೌತಿಕ ಸಂಸಾರದಿಂದ ಹೊರಗಡೆ ಬಂದು ಅಮೃತತ್ವವನ್ನು ಪಡೆಯುತ್ತೆ. ಸೊ ಅಮೃತತ್ವವನ್ನು ಪಡೆಯಲಿಕ್ಕೆ ಸೀಕ್ರೆಟ್ ಏನಂತಂತಂದರೆ ನಾವು ಅಮೃತ ಕುಡಿಬೇಕು. ಆ ಅಮೃತ ಯಾವುದು? ಅದು ಹರಿಕಥಾಮೃತ ಅಂತ ಹೇಳ್ತಾರೆ. ಕೃಷ್ಣನ ಲೀಲೆಗಳ ಅಮೃತ. ಆ ಅಮೃತವನ್ನು ನಾವು ಕಿವಿಯಿಂದ ಕುಡಿದ್ರೆ ನಾವು ಕೂಡ ಅಮೃತತ್ವವನ್ನು ಹೊಂದ್ತೇವೆ. ಸೊ ಅಮೃತತ್ವ ಹೊಂದುವುದಂತಂತಂದರೆ ಮುಂದಿನ ಜನ್ಮ ನಾವು ಭಗವಂತನ ಧಾಮಕ್ಕೆ ಹೋಗಿಬಿಡ್ತೇವೆ. ಕೃಷ್ಣನ ಲೀಲೆ ಕೇಳ್ತಾ 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 ಅಷ್ಟರಲ್ಲಿ ನಾವು ಅಬ್ಸಾರ್ಬ್ ಆಗಿಬಿಟ್ರೆ ಕೃಷ್ಣ ಏನು ಮಾಡ್ತಾನೆ? ನಮ್ಮನ್ನು ಕೂಡ ತನ್ನ ಲೀಲೆಗಳಲ್ಲಿ ಕರೆದುಕೊಂಡು ಬಿಡ್ತಾನೆ. ಯಾಕೆಂದರೆ ಈ ವ್ಯಕ್ತಿಗೆ ಬೇರೆ ಏನೂ ಇಂಟ್ರೆಸ್ಟ್ ಇಲ್ಲ, ಅವನಿಗೆಲ್ಲ ಇಂಟ್ರೆಸ್ಟ್ ಹೋಗ್ಬಿಟ್ಟಿದೆ. ಕೇವಲ ನನ್ನ ಲೀಲೆಗಳನ್ನು ಕೇಳಲಿಕ್ಕೆ, ಅದನ್ನು ಆಸ್ವಾದಿಸಲಿಕ್ಕೆ, ಜನರಿಗೆ ಹೇಳಲಿಕ್ಕೆ, ನನ್ನ ಸೇವೆಗಳನ್ನು ಮಾಡಲಿಕ್ಕೆ, ಇದೊಂದೇ ಅವನ ಜೀವನದ ಗುರಿಯನ್ನಾಗಿ ಮಾಡಿಕೊಂಡಿದ್ದಾನೆ. ಸೊ ಇಂಥ ವ್ಯಕ್ತಿಯನ್ನು ಭೌತಿಕ ಸಂಸಾರದಲ್ಲಿ ಇಟ್ಟು ಏನೂ ಉಪಯೋಗ ಇಲ್ಲ. ಸೊ ಅಂಥ ವ್ಯಕ್ತಿಯನ್ನು ನಾವೇನು ಮಾಡುವ? ನನ್ನ ಧಾಮಕ್ಕೆ ಮರಳಿ ಕರೆದುಕೊಂಡು ಬಂದುಬಿಡುವ ಅಂಥೇಳಿ. ಸೊ ಯಾರು ಈ ಕೃಷ್ಣನ ಲೀಲೆಗಳನ್ನು, ಕೃಷ್ಣನ ವರ್ಣನೆಯನ್ನು, ಕೃಷ್ಣನ ನಾಮ ರೂಪ ಗುಣ ಮತ್ತು ಲೀಲೆಗಳ ವರ್ಣನೆಯನ್ನು ಯಾರು ಹೇಳ್ತಾರೆ ಮತ್ತು ಕೇಳ್ತಾರೆ, ಇಬ್ಬರು ಕೂಡ ಭಗವಂತನ ಧಾಮಕ್ಕೆ ಮರಳಿ ಹೋಗ್ತಾರೆ. ಉದಾಹರಣೆಗೆ ನಾವು ಶ್ರೀಮದ್ ಭಾಗವತಂದಲ್ಲೇ ನೋಡ್ತೇವೆ, ಪರೀಕ್ಷಿತ್ ಮಹಾರಾಜರು ಮತ್ತು ಶುಕದೇವ್ ಗೋಸ್ವಾಮಿಗಳು. ಸೊ ಶುಕದೇವ್ ಗೋಸ್ವಾಮಿಗಳು ಹೇಳ್ತಾ ಇದ್ದಾರೆ, ಪರೀಕ್ಷಿತ್ ಮಹಾರಾಜರು ಅದನ್ನು ಕೇಳ್ತಾ ಇದ್ದಾರೆ. ಸೊ ಅದರಿಂದಾಗಿ ಇಬ್ಬರೂ ಕೂಡ ಭಗವಂತನ ಧಾಮಕ್ಕೆ ಹೋದರು. ಆಮೇಲೆ ಆ ಸಭೆಯಲ್ಲಿ ಕುಳಿತುಕೊಂಡಿದ್ದಂತಹ ಸೂತ ಗೋಸ್ವಾಮಿಗಳು ಅವರು ಎಷ್ಟೋ ವರ್ಷಗಳಾದ ಮೇಲೆ ನೈಮಿಷಾರಣ್ಯದಲ್ಲಿ ಬಂದು ಅಲ್ಲಿ ಈ ಋಷಿಗಳು, ಶೌನಕ ಋಷಿಗಳು ಅವರ ಜೊತೆ ಮತ್ತೆ ಬೇರೆ ಬೇರೆ ಋಷಿಗಳು ಏನು ಯಜ್ಞ ಮಾಡ್ತಾಯಿದ್ರು. ಅಲ್ಲಿ ಅವರು ತಾನು ಕೇಳಿದಂತಹ ಶ್ರೀಮದ್ ಭಾಗವತವನ್ನು ಅವರಿಗೆ ಮತ್ತೆ ರಿಪೀಟ್ ಮಾಡ್ತಾಯಿದ್ರು. ಸೊ ಅದೇ ಹರಿಕಥಾಮೃತವನ್ನು ಮತ್ತೆ ಅವರು ಇಲ್ಲಿ ಇವರಿಗೆ ಪಾನ ಮಾಡಿಸ್ತಾ ಇದ್ದಾರೆ. ಸೊ ಅದಕ್ಕಾಗಿ ಅವರು ತುಂಬ ಸಂತೋಷಗೊಂಡು ಇಲ್ಲಿ ಹೇಳ್ತಾ ಇರೋದು, ಸೂತ ಜೀವ ಸಮಾಸ ಸೌಮ್ಯ. ಸೊ ನೀವು ತುಂಬ ದೀರ್ಘ ವರ್ಷಗಳವರೆಗೆ ನೀವು ಜೀವಿಸಿ ಮತ್ತು ನಿಮ್ಮ ಕೀರ್ತಿ ಶಾಶ್ವತವಾಗಿ ಇರಲಿ ಅಂಥೇಳಿ. ಸೊ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಇದನ್ನು ಹೇಳ್ತಾ ಇರೋದು, ಭಗವದ್ಗೀತೆಯಲ್ಲಿ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೃಷ್ಣ ಅಲ್ಲಿ ಹೇಳೋದು, ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವ್ಯಕ್ತಿ ತತ್ವತಃ ತ್ಯಕ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ. ಸೊ ಅರ್ಜುನ ಅಲ್ಲಿ ಕೂಡ ಕೃಷ್ಣ ಏನು ಹೇಳ್ತಾ ಇರೋದು, ಮತ್ತೆ ಅಂತಹ ವ್ಯಕ್ತಿಗೆ ಪುನರ್ಜನ್ಮ ಸಿಗುವುದಿಲ್ಲ. ಇಲ್ಲೂ ಅದನ್ನೇ ಹೇಳ್ತಾ ಇರೋದು, ಮರ್ತ್ಯಾನಾಂ ಅಮೃತಂ ಹಿ ಸಹ. ಸೊ ಜನ್ಮ ಕರ್ಮ ಚ ಮೇ ದಿವ್ಯಂ, ನನ್ನ ಜನ್ಮ ಮತ್ತು ನನ್ನ ಕರ್ಮ ಅದು ದಿವ್ಯವಾಗಿದೆ. ಅದು ಸಾಮಾನ್ಯ ಜನರ ಥರ ನನ್ನ ಜನ್ಮ ಅಲ್ಲ, ಸಾಮಾನ್ಯ ಜನರ ಥರ ನನ್ನ ಕರ್ಮಗಳು ಅಲ್ಲ. ಸೊ ನಾವು ತಪ್ಪಾಗಿ ತಿಳ್ಕೊಬಾರ್ದು, ನಾವು ಜನ್ಮ ತಗೊಳ್ತೇವೆ, ಕೃಷ್ಣನೂ ಜನ್ಮ ತೆಗೆದುಕೊಂಡಿದ್ದಾನೆ. ಸೊ ಕೃಷ್ಣನು ನಮ್ಮ ಥರನೇ. ಸೊ ನಾವು ಏನೇನೋ ಕೆಲಸ ಮಾಡ್ತೇವೆ, ಕೃಷ್ಣನು ಏನೇನೋ ಮಾಡಿದ್ದಾನೆ. ಸೊ ಕೃಷ್ಣನು ನಮ್ಮ ಥರನೇ. ಸೊ ಆ ಥರ ನಾವು
ತಪ್ಪಾಗಿ ತಿಳಿದುಕೋಬಾರ್ದು. ಸೊ ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳೋದು ನನ್ನ ಜನ್ಮ ಮತ್ತು ನನ್ನ ಕರ್ಮ, ಜನ್ಮ ಕರ್ಮ ಚ ಮೇ ದಿವ್ಯಂ. ಆಮೇಲೆ ಏವಂ ಯೋ ವ್ಯಕ್ತಿ ತತ್ವತಃ, ಇದನ್ನು ತತ್ವವತ್ತಾಗಿ ಯಾರು ಅರ್ಥ ಮಾಡಿಕೊಳ್ತಾರೆ, ಏವಂ ಯೋ ವ್ಯಕ್ತಿ ತತ್ವತಃ ತ್ಯಕ್ತ್ವಾ ದೇಹಂ, ಸೊ ಅವರು ಈ ದೇಹವನ್ನು ತ್ಯಾಗ ಮಾಡಿದಾಗ ಮತ್ತೆ ಪುನರ್ಜನ್ಮವನ್ನು ಹೊಂದುವುದಿಲ್ಲ. ಸೊ ಮತ್ತೆ ಎಲ್ಲಿ ಹೋಗ್ತಾರೆ? ಮಾಮೇತಿ, ಅವರು ನನ್ನ ಧಾಮಕ್ಕೆ ಮರಳಿ ಬರ್ತಾರೆ. ಬೇರೆ ಬೇರೆ ಕಡೆ ಕೃಷ್ಣ ಇದನ್ನು ಹೇಳ್ತಾರೆ, ತದ್ಧಾಮ ಪರಮಂ ಮಮ, ನನ್ನ ಪರಮವಾದಂತಹ ಧಾಮವಿದೆ, ಸೊ ಅಲ್ಲಿ ಬನ್ನಿ. ಸೊ ಎಲ್ಲರಿಗೆ ಅವರು ಇನ್ವಿಟೇಷನ್ ಕೊಡ್ತಾ ಇದ್ದಾರೆ, ಇನ್ವೈಟ್ ಮಾಡ್ತಾ ಇದ್ದಾರೆ, ನೀವೆಲ್ಲ ನನ್ನ ಧಾಮಕ್ಕೆ ಮರಳಿ ಬನ್ನಿ ಅಂಥೇಳಿ. ಸೊ ಭೌತಿಕ ಸಂಸಾರದಲ್ಲಿ ಕೃಷ್ಣ ಅವತಾರ ತೆಗೆದುಕೊಂಡರೂ ಅವರು ತಮ್ಮ ದಿವ್ಯವಾದಂತಹ ಗುಣಗಳನ್ನು ಯಾವತ್ತೂ ಕಳೆದುಕೊಳ್ಳುವುದಿಲ್ಲ. ಸಂಭವಾಮಿ ಆತ್ಮಮಾಯ ಅಂಥೇಳಿ ಕೂಡ ಕೃಷ್ಣ ಹೇಳ್ತಾರೆ ಭಗವದ್ಗೀತೆಯಲ್ಲಿ. ಸೊ ನಾನು ಈ ಭೌತಿಕ ಪ್ರಕೃತಿಯನ್ನು ಬಳಸುವುದಿಲ್ಲ, ಈ ಭೌತಿಕ ಸಂಸಾರದಲ್ಲಿ ಬಂದಾಗ ನಾನು ನನ್ನದೇ ಪ್ರಕೃತಿಯ ಶರೀರವನ್ನು ತೆಗೆದುಕೊಂಡು ಇಲ್ಲಿ ಬರ್ತೇನೆ ಅಂತೇಳಿ ಹೇಳ್ತಾರೆ. ಸೊ ಮಾಯಾವಾದಿಗಳಂತೇಳಿ ಒಂದು ಪ್ರಕಾರದ ಆಧ್ಯಾತ್ಮಿಕವಾದಿಗಳಿದ್ದಾರೆ, ಅವರನ್ನು ನಿರಾಕಾರವಾದಿಗಳು, ಮಾಯಾವಾದಿಗಳು ಅಂತೇಳಿ ಹೇಳ್ತಾರೆ. ಸೊ ಅವರ ಕಲ್ಪನೆ ಏನಂತಂತಂದರೆ ಪರಮಸತ್ಯ, ಅದಕ್ಕೆ ಅವರು ಭಗವಂತ ಅಂತೇಳಿ ಹೇಳಲ್ಲ. ಯಾಕಂದರೆ ಭಗವಂತ ಅಂತಂತಂದರೆ ತುಂಬ ಐಶ್ವರ್ಯ, ಆಮೇಲೆ ರೂಪ ಗುಣಗಳಿರುವಂಥವನು, ಅದಕ್ಕೆ ಅವರು ಭಗವಂತ ಅಂತೇಳಿ ಕರೆಯಲ್ಲ, ಅವರು ಪರಮಸತ್ಯ ಅಂತೇಳಿ ಕರೀತಾರೆ. ಶ್ರೀಮದ್ ಭಾಗವತಂದಲ್ಲಿ ಕೂಡ ವ್ಯಾಸದೇವರು ಶುರು ಮಾಡೋದು ಅದರಿಂದಾನೆ, ಸತ್ಯಂ ಪರಂ ಧೀಮಹಿ ಅಂಥೇಳಿ, ಪರಮಸತ್ಯಕ್ಕೆ ನಾನು ಮೆಡಿಟೇಟ್ ಮಾಡ್ತೇನೆ, ಧ್ಯಾನವನ್ನು ಮಾಡ್ತೇನೆ ಅಂಥೇಳಿ ಪರಮಸತ್ಯದ ಮೇಲೆ. ಬಟ್ ಆ ಪರಮಸತ್ಯ ಯಾರು ಅನ್ನೋದನ್ನು ಅಲ್ಲಿ ಡಿಸ್ಕ್ರೈಬ್ ಮಾಡ್ತಾ ಇದ್ದಾರೆ, ಅದು ವಾಸುದೇವ ಅಥವಾ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ, ಅಲ್ಲಿಂದ ಶುರು ಮಾಡ್ತಾರೆ. ಸೊ ಅದು ಡಿಸ್ಕ್ರೈಬ್ ಮಾಡಿ ಮಾಡಿ ವಾಸುದೇವನೇ ಪರಮಸತ್ಯ, ಅವರ ಮೇಲೆ ನಾನು ಧ್ಯಾನ ಮಾಡ್ತೇನೆ ಅಂಥೇಳಿ. ಸೊ ಯಾರು ವ್ಯಾಸದೇವರನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ, ಯಾಕಂದರೆ ವೇದಾಂತನೂ ಬರೆದಿರೋರು ಅವರೇ, ವೇದಾಂತ ಸೂತ್ರಗಳನ್ನು ಬರೆದಿರೋರು ಅವರೇ, ಮತ್ತು ವೇದಾಂತ ಸೂತ್ರಕ್ಕೆ ಭಾಷ್ಯ ರೂಪವಾಗಿ ಶ್ರೀಮದ್ ಭಾಗವತವನ್ನು ಬರೆದಿರೋರು ಅವರೇ. ಅದಕ್ಕಾಗಿ ಅವರು ಶುರು ಮಾಡೋದೇ ವೇದಾಂತದಲ್ಲಿ ಕೊಟ್ಟಿರೋ ಸೂತ್ರಗಳನ್ನು ಇಲ್ಲಿ ವಿವರವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಅಲ್ಲೇನೇ ಅವರು ಫಸ್ಟ್ ವೇದಾಂತದಲ್ಲಿ ಹೇಳಿರೋದು ಜನ್ಮಾದ್ಯಸ್ಯ ಯತಃ ಅಂತೇಳಿ, ಅಂದರೆ ಸೃಷ್ಟಿ ಮತ್ತು ಸ್ಥಿತಿ ಮತ್ತು ಲಯ ಇದೆಲ್ಲದಕ್ಕೂ ಮೂಲ ಪರಮಸತ್ಯ. ಸೊ ಅಲ್ಲಿ ಯಾರೋ ಪರಮಸತ್ಯ ಅನ್ನೋದನ್ನು ಭಾಗವತಂದಲ್ಲಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಶುರು ಮಾಡ್ತಾರೆ, ಅದು ಕೃಷ್ಣ ಅಂಥೇಳಿ. ಸೊ ಈ ನಿರಾಕಾರವಾದಿಗಳು ಕೇವಲ ಈ ಉಪನಿಷತ್ಗಳು ಅಥವಾ ಬ್ರಹ್ಮಸೂತ್ರಗಳನ್ನು ಪರಂಪರಾಗತವಾಗಿ ತಿಳಿದುಕೊಳ್ಳದೆ, ತಮ್ಮ ಒಂದು ಸಂಸ್ಕೃತ ಜ್ಞಾನದ ಆಧಾರದ ಮೇಲೆ ನಾನೇ ಇದನ್ನು ತಿಳಿದುಕೊಳ್ತೇನೆ ಅಂಥೇಳಿ ಪರಂಪರೆಯಲ್ಲಿ ಅದನ್ನು ತಿಳಿದುಕೊಳ್ಳದೆ ತಾವಾಗಿ ತಮ್ಮ ಬುದ್ಧಿಶಕ್ತಿಯ ಮೇಲೆ ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಾಗ, ಸೊ ನಮ್ಮ ಬುದ್ಧಿಶಕ್ತಿಯಿಂದ ನಾವು ಕೃಷ್ಣನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ, ಯಾಕಂದರೆ ನಮ್ಮಲ್ಲಿ ಅಷ್ಟು ಕೆಪಾಸಿಟಿ ಇಲ್ಲ. ಸೊ ಆ ಅಜ್ಞಾನದಲ್ಲಿರುವವರು ನಾನೇ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇನೆ ಅಂಥೇಳಿ ಪರಂಪರೆಯಲ್ಲಿ ಇಲ್ಲದೆ ಈ ಜ್ಞಾನವನ್ನು ಪಡೆದಾಗ ಅವರು ಏನಂತೇಳಿ ತಿಳ್ಕೊಳ್ತಾರೆ, ಓ ಪರಮಸತ್ಯಕ್ಕೆ ಕೈಗಳಿಲ್ಲ ಕಾಲುಗಳಿಲ್ಲ. ಯಾಕಂದರೆ ಕೆಲವೊಂದು ಕಡೆ ಆ ಥರ ವರ್ಣನೆಗಳು ಇದೆ. ಅಪಾಣಿಪಾದ ಯವನೋಗ್ರಹಿತ, ಅಂದರೆ ಪಾಣಿಪಾದ ಕೈ ಕಾಲುಗಳು ಇಲ್ಲ, ಆದರೆ ಚಲಿಸಬಹುದು, ಪರಮಸತ್ಯ ಚಲಿಸುತ್ತೆ, ನೀವೇನೇ ಕೊಟ್ಟರು ಆಕ್ಸೆಪ್ಟ್ ಮಾಡುತ್ತೆ. ಸೊ ಈ ಥರ ಕೆಲವೊಂದು ಡಿಸ್ಕ್ರಿಪ್ಷನ್ಸ್ಗಳಿದೆ ವೇದಾಂತ ಇದರಲ್ಲಿ. ಸೊ ಅದನ್ನು ನಾವು ಪರಂಪರೆಯಲ್ಲಿ ತಿಳಿದುಕೊಂಡಾಗ ಅವಾಗ ಗೊತ್ತಾಗೋದು, ಓ ಪಾಣಿಪಾದ ಇಲ್ಲ ಅಂತ ಹೇಳಿದ್ರೆ ನಮ್ಮ ಥರ ಕೈಕಾಲುಗಳಿಲ್ಲ, ಭಗವಂತನಿಗೆ ನಮ್ಮ ಥರ ಕೈಕಾಲುಗಳಿಲ್ಲ. ಯಾಕಂದರೆ ನೆಕ್ಸ್ಟ್ ಸೆಂಟೆನ್ಸಲ್ಲಿ ಇಮಿಡಿಯೇಟಾಗಿ ಹೇಳ್ತಾರೆ ನಡೀತಾರೆ ಅಂಥೇಳಿ. ಅಪಾಣಿಪಾದ ಯವನ ಗ್ರಹಿತ, ಸೊ ಕೈಕಾಲುಗಳಿಲ್ಲ, ಆದರೂ ಪರಮಸತ್ಯ ನಡೆಯುತ್ತೆ ಮತ್ತು ಏನೇ ಕೊಟ್ಟರು ತೆಗೆದುಕೊಳ್ಳುತ್ತೆ. ಸೊ ಹಾಗಾದರೆ ಪರಮಸತ್ಯಕ್ಕೆ ನಿಮ್ಮ ಥರ ಕಾಲುಗಳಿಲ್ಲ, ಕೈಗಳಿಲ್ಲ. ಅಂದರೆ ನಮ್ಮ ಕಾಲು ನಿಮ್ಮ ಕಾಲು ಯಾವುದು? ಎಲುಬು, ಆಮೇಲೆ ಚರ್ಮ, ಮಾಂಸ, ನರಗಳು, ಅದರಿಂದ ಕೂಡಿರುವಂಥ ಕೈಕಾಲುಗಳು. ಸೊ ಆ ಥರ ಕೈಕಾಲುಗಳು ಇಲ್ಲ. ಕೈ ಕೆಲಸ ಏನು? ಏನಾದರೂ ಕೊಟ್ಟರೆ ತೆಗೆದುಕೊಳ್ಳೋದು. ಸೊ ಪರಮಸತ್ಯ ಏನಾದರೂ ಕೊಟ್ಟರೆ ತೆಗೆದುಕೊಳ್ಳುತ್ತೆ ಅಂತಂತಂದರೆ ಅದಕ್ಕೆ ಕೈಗಳಿದೆ. ಆದರೆ ನಿಮ್ಮ ಥರ ಎಲುಬು, ಚರ್ಮ, ಮಾಂಸ, ನರಗಳಿಂದ, ರಕ್ತದಿಂದ ಕೂಡಿದಂತಹ ಕೈಕಾಲುಗಳಿಲ್ಲ. ಅದನ್ನು ಕೂಡ ಕೃಷ್ಣ ಇದರಲ್ಲಿ ಹೇಳೋದು ಸಂಭವಾಮಿ ಆತ್ಮಮಾಯಯ. ಯಾಕಂದರೆ ಇದೆಲ್ಲ ಎದರಿಂದಾಗಿರೋದು, ಮಾಂಸ ಉಲುಬೆ ಎಲ್ಲ ಅದೆಲ್ಲ ಆಗಿರೋದು ಈ ಭೌತಿಕ ಪ್ರಕೃತಿಯಿಂದ. ಸೊ ನಾನು ಈ ಥರ ಭೌತಿಕ ಪ್ರಕೃತಿಯ ಶರೀರವನ್ನು ಪಡೆದುಕೊಳ್ಳುವುದಿಲ್ಲ, ನಾನು ನನ್ನ ಆಧ್ಯಾತ್ಮಿಕ ಪ್ರಕೃತಿಯ ಶರೀರವನ್ನೇ, ನನ್ನದೇ ಶರೀರದಲ್ಲಿ, ಸಂಭವಾಮಿ ಆತ್ಮಮಾಯ, ನಾನು ನನ್ನದೇ ಶರೀರದಲ್ಲಿ ಬರ್ತೇನೆ. ಸೊ ಅವರು ಏನು ಹೇಳ್ತಾರೆ, ಈ ನಿರಾಕಾರವಾದಿಗಳು, ಆ ಪರಬ್ರಹ್ಮ
ಅವತಾರ ತೆಗೆದುಕೊಂಡಾಗ ಅದು ಒಂದು ಭೌತಿಕ ಶರೀರವನ್ನು ಪಡೆದುಕೊಳ್ಳುತ್ತೆ. ಆಮೇಲೆ ಆ ಭೌತಿಕ ಶರೀರವನ್ನು ತ್ಯಾಗ ಮಾಡಿ ಮತ್ತೆ ಪರಬ್ರಹ್ಮ ಅಲ್ಲಿಗೆ ಲೀನವಾಗುತ್ತೆ ಅಂತ ಹೇಳಿ. ಸೊ ಇದು ಅವರ ತಪ್ಪು ಕಲ್ಪನೆ. ಅದಕ್ಕಾಗಿ ಇಲ್ಲಿ ಕೃಷ್ಣ ಇದರಲ್ಲಿ ಹೇಳೋದು ಜನ್ಮ ಕರ್ಮಚ ಮೇ ದಿವ್ಯಂ, ಅದು ದಿವ್ಯವಾಗಿದೆ. ದಿವ್ಯದ ಅಪೋಸಿಟು ಗುಣಮಯವಾಗಿರೋದು. ಗುಣಮಯ ಅಂತಂತಂದರೆ ತ್ರಿಗುಣಗಳಿಂದ ಕೂಡಿರೋದು, ಸತ್ವ ರಜಸ್ತಮ. ಸೊ ಈ ಎಲ್ಲ ನಮ್ಮ ಶರೀರ ಅದು ಸತ್ವ ರಜಸ್ತಮ ಅದರಿಂದ ಉದ್ಭವ ಆಗಿರೋದು. ಆದರೆ ಕೃಷ್ಣನ ಶರೀರ ಈ 3 ಗಣಗಳ ಪ್ರಭಾವದಲ್ಲಿ ಇರುವುದಿಲ್ಲ, ಅದು ದಿವ್ಯವಾಗಿರುತ್ತೆ. ಅದೇ ರೀತಿ ನಮ್ಮ ಕಾರ್ಯಗಳು ಕೂಡ ಈ 3 ಗಣಗಳ ಪ್ರಭಾವದಿಂದ ಆಗ್ತಾ ಇರೋದು. ಸತ್ವಗುಣದ ಪ್ರಭಾವ, ರಜೋಗುಣದ ಪ್ರಭಾವ, ತಮೋಗುಣದ ಪ್ರಭಾವದಿಂದ ನಾವು ಬೇರೆ ಬೇರೆ ಕೆಲಸಗಳನ್ನು, ನಮ್ಮ ರುಚಿಗಳಾಗಿರಲಿ, ನಮ್ಮ ಕಾರ್ಯಗಳಾಗಿರಲಿ, ಅದೆಲ್ಲ ಈ ಗುಣಗಳ ಪ್ರಭಾವದಿಂದ ಆಗ್ತಾ ಇರೋದು. ಆದರೆ ಕೃಷ್ಣ ಈ ಗುಣಗಳ ಪ್ರಭಾವದಲ್ಲಿ ಇಲ್ಲ. ನಾನು ಆ ಗುಣಗಳ ಸ್ವಾಮಿ ಅಂಥೇಳಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಸೊ ಎಲ್ಲ ಗುಣಗಳು ನನ್ನ ಅಧೀನದಲ್ಲಿವೆ. ದೈವೀ ಹಿ ಏಷ ಗುಣಮಯಿ ಮಮ ಮಾಯಾ ದುರತ್ಯಯ, ಅದು ಮಾಯಾದೇವಿ. ಈ 3 ಗುಣಗಳಿಂದ ಕೂಡಿರುವಂಥ ಮಾಯಾದೇವಿ ಅದು ನನ್ನ ಮಾಯೆ, ಅದು ನನ್ನ ಶಕ್ತಿ. ದೈವೀ ಏಷ ಗುಣಮಯಿ ಮಮ ಮಾಯಾ ದುರತ್ಯಯ. ಸೊ ಯಾರು ನನಗೆ ಶರಣಾಗ್ತಾರೆ ಅವರು ಈ ಮಾಯೆಯಿಂದ ತಮ್ಮನ್ನು ತಪ್ಪಿಸ್ಕೊಳ್ತಾರೆ, ಬಿಡುಗಡೆಗೊಳಿಸ್ಕೊಳ್ತಾರೆ. ಸೊ ಇಲ್ಲಿ ಪ್ರಭುಪಾದರು ಹೇಳ್ತಾ ಇರೋದು, ಅವನು ಮರ್ತ್ಯ ಸಮಾಜದಲ್ಲಿ ಕಾರ್ಯ ಮಾಡಿದಾಗ ಕೂಡ ಅವನ ಕಾರ್ಯಗಳೆಲ್ಲವೂ ದಿವ್ಯವಾಗಿರುತ್ತವೆ. ಕಾರಣ ಅವು ವೃದ್ಧಿಗೊಂಡಿರುವುದು ಲೌಕಿಕ ಶಕ್ತಿಯಿಂದ ಭಿನ್ನವಾದ ಆತನ ಆಧ್ಯಾತ್ಮ ಶಕ್ತಿಯಿಂದ. ಸೊ ಭಗವಂತನ ಎಲ್ಲ ಚಟುವಟಿಕೆಗಳು, ಲೀಲೆಗಳು ನಡೀತಾ ಇರೋದು ಭೌತಿಕ ಶಕ್ತಿಯಿಂದ ಅಲ್ಲ, ತನ್ನದೇ ಆದಂತಹ ಆಧ್ಯಾತ್ಮಿಕ ಶಕ್ತಿಯಿಂದ. ಭಗವದ್ಗೀತೆಯಲ್ಲಿ ಹೇಳಲಾಗಿರುವಂತೆ ಅಂಥ ಕಾರ್ಯಗಳನ್ನು ದಿವ್ಯಂ ಎಂದು ಕರೆಯಲಾಗಿದೆ. ಸೊ ಅದೆಲ್ಲ ಕಾರ್ಯಗಳನ್ನು ದಿವ್ಯ ಅಂತೇಳಿ ಹೇಳಲಾಗಿದೆ. ಸಾಮಾನ್ಯ ಜೀವಿಗಳಂತೆ ಲೌಕಿಕ ಶಕ್ತಿಯ ನಿಯಂತ್ರಣದಲ್ಲಿ ಭಗವಂತನು ಕಾರ್ಯನಿರ್ವಹಿಸುವುದಿಲ್ಲ. ಸೊ ಕೆಲವೊಂದು ಸಲ ಜನ ಅಜ್ಞಾನದಲ್ಲಿ ಇನ್ನೂ ಈ ಥರನೂ ತಪ್ಪು ಕಲ್ಪಗಳನ್ನು ಮಾಡ್ಕೊಳ್ತಾರೆ. ಏನು, ಕೃಷ್ಣನಿಗೂ ಕರ್ಮ ಇದೆ, ಕೃಷ್ಣನು ಏನೋ ಮಾಡಿದ್ರೆ ಅವನಿಗೂ ಏನೋ ಒಂದು ರಿಸಲ್ಟು, ಅವನಿಗೂ ಏನೋ ಒಂದು ಅದರದ್ದು ಫಲ ಅನುಭವಿಸಬೇಕು, ಕೃಷ್ಣನು ಕೂಡ ಫಲ ಅನುಭವಿಸಬೇಕು. ಆದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾ ಇರೋದು ನಮಾಂ ಕರ್ಮಾಣಿ ಲಿಂಪಂತಿ, ನನಗೆ ಕರ್ಮ ಟಚ್ ಆಗೋಲ್ಲ ಅಂತ. ಹೀಗೆ ನೀವು ಎಣ್ಣೆ ಮತ್ತು ನೀರು ಹಾಕಿದರೆ ಅದು ಒಂದೊಂದು ಬೆರೆಯೋದಿಲ್ಲ, ಯಾವಾಗಲೂ ಸಪ್ರೇಟಾಗಿಯೇ ಇರುತ್ತೆ. ಸೊ ಅದೇ ಥರ ಕರ್ಮ ನನಗೆ ತಾಗಲ್ಲ ಅಂದರೆ ನನಗೆ ಯಾವುದೇ ರೀತಿಯ ಕರ್ಮಫಲ ಇಲ್ಲ, ನಾನು ಕರ್ಮಫಲಕ್ಕಾಗಿ ಕರ್ಮ ಮಾಡ್ತಾ ಇಲ್ಲ. ಸೊ ಈ ಥರ ಎಲ್ಲ ತುಂಬ ಜನರಲ್ಲಿ ತಪ್ಪು ಕಲ್ಪನೆಗಳಿರುತ್ತೆ ಕೃಷ್ಣನ ಬಗ್ಗೆ. ಅದಕ್ಕೆ ಕಾರಣ ಏನಂತಂದರೆ ಅವರು ಪರಂಪರಾಗತವಾಗಿ ಬಂದಂತಹ ಜ್ಞಾನವನ್ನು ಪಡೆದುಕೊಳ್ಳಿಲ್ಲ. ಕೆಲವೊಬ್ಬರು ಕೃಷ್ಣನು ನಮ್ಮ ಥರಾನೇ, ಕೆಲವೊಬ್ಬರು ಕೃಷ್ಣ ಅದು ಪರಮ ಸತ್ಯನೇ ಒಂದು ಶರೀರ ತೆಗೆದುಕೊಂಡು ಬಂದಿದೆ, ಕೆಲವೊಬ್ಬರು ಕೃಷ್ಣ ಅಂದರೆ ಒಬ್ಬ ದೊಡ್ಡ ರಾಜ, ಹಿಸ್ಟಾರಿಕಲ್ ಪರ್ಸನು. ಇಷ್ಟೆಲ್ಲ ತಪ್ಪು ಕಲ್ಪನೆಗಳನ್ನು ಇಟ್ಕೊಂಡಿರ್ತಾರೆ. ಆದರೆ ಭಗವದ್ಗೀತಾ ಓದಿದರೆ, ಶಾಸ್ತ್ರಗಳನ್ನು ಓದಿದರೆ ಅವರಿಗೆ ಗೊತ್ತಾಗುತ್ತೆ ನಮ್ಮಲ್ಲಿ ಮತ್ತು ಕೃಷ್ಣನಲ್ಲಿ ಸಮಾನತೆ ಏನಿದೆ ಮತ್ತು ಅಂತರ ಏನಿದೆ. ನಿಜವಾದ ನಾವು ನಮ್ಮಲ್ಲಿ ಮತ್ತು ಕೃಷ್ಣನಲ್ಲಿ ಸಮಾನತೆ ಅದು ಆಧ್ಯಾತ್ಮಿಕ ಸ್ತರದಲ್ಲಿ ನೋಡಿದಾಗ ಅಷ್ಟೇ ನಮಗೆ ಗೊತ್ತಾಗುತ್ತೆ. ಸೊ ಭೌತಿಕ ಸ್ತರದಲ್ಲಿ ನಾವು ಕೃಷ್ಣನನ್ನು ಆ ಒಂದು ಮೇರು ಮಾನದಂಡದಲ್ಲಿ ತೂಕ ಮಾಡಲಿಕ್ಕಾಗಲ್ಲ. ಸೊ ಕೃಷ್ಣ ನಮ್ಮ ತರಹ ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ. ಸಾಮಾನ್ಯ ಜೀವಿಗಳಂತೆ ಲೌಕಿಕ ಶಕ್ತಿಯ ನಿಯಂತ್ರಣದಲ್ಲಿ ಭಗವಂತನು ಕಾರ್ಯನಿರ್ವಹಿಸುವುದಿಲ್ಲ ಅಥವಾ ಜನ್ಮಧಾರಣೆ ಮಾಡುವುದಿಲ್ಲ. ಸಾಮಾನ್ಯ ಜೀವಿಗಳ ದೇಹಗಳಂತೆ ಭಗವಂತನ ಶರೀರವು ಲೌಕಿಕವಾದದ್ದಲ್ಲ. ಸೊ ಭಗವಂತನ ಶರೀರ ಕೂಡ ನಮ್ಮ ಶರೀರದ ಥರ ಅಲ್ಲ ಮತ್ತು ಅದು ಬದಲಾವಣೆ ಹೊಂದುವುದಂತಹದ್ದಲ್ಲ. ಸೊ ನಮ್ಮ ಶರೀರ ಯಾವ ರೀತಿ ಬದಲಾವಣೆ ಆಗ್ತಾ ಇರುತ್ತೆ, ಭಗವಂತನ ಶರೀರದಲ್ಲಿ ಆ ರೀತಿಯ ಬದಲಾವಣೆಗಳು ಇರುವುದಿಲ್ಲ. ಸೊ ಅಧಿಕೃತ ಮೂಲಗಳಿಂದಾಗಲಿ ಯಾರು ಈ ಅಂಶವನ್ನು, ಭಗವಂತನಿಂದಾಗಲಿ ಅಥವಾ ಅಧಿಕೃತ ಮೂಲಗಳಿಂದಾಗಲಿ ಯಾರು ಈ ಅಂಶವನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಅಂತಹವರು ಪ್ರಸ್ತುತ ಭೌತಿಕ ಶರೀರವನ್ನು ತ್ಯಜಿಸಿದ ನಂತರ ಮತ್ತೆ ಮರುಹುಟ್ಟನ್ನು ಪಡೆಯುವುದಿಲ್ಲ. ಸೊ ಈಗೆಲ್ಲ ನಾವೆಲ್ಲ ಏನು ಮಾಡ್ತಾ ಇದ್ದೇವೆ, ಅಧಿಕೃತ ಮೂಲದಿಂದ ಕೃಷ್ಣನಿಂದ ನಾವು ಡೈರೆಕ್ಟಾಗಿ ಕೃಷ್ಣನ ಬಗ್ಗೆ ತಿಳಿದುಕೊಳ್ತಾ ಇದ್ದೇವೆ. ಸೊ ಇಲ್ಲಿ ಅವ್ರ ಬಗ್ಗೆ ಏನು ಹೇಳಿದ್ದಾರೆ, ಭಗವಂತನಿಂದಾಗಲಿ ಅಥವಾ ಅಧಿಕೃತ ಮೂಲಗಳಿಂದಾಗಲಿ ಯಾರು ಈ ಅಂಶವನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಅಂತಹವರು ಪ್ರಸ್ತುತ ಭೌತಿಕ ಶರೀರವನ್ನು ತ್ಯಜಿಸಿದ ನಂತರ ಮತ್ತೆ ಮರುಹುಟ್ಟನ್ನು ಪಡೆಯುವುದಿಲ್ಲ. ಸೊ ಕೃಷ್ಣನನ್ನು ಅರ್ಥ ಮಾಡಿಕೊಂಡ್ರೆ ಏನು ಲಾಭ, ನಾವು ಈ ಜನ್ಮ ಮೃತ್ಯುವಿನ ಚಕ್ರದಿಂದ ಹೊರಗಡೆ ಬರ್ತೇವೆ. ಜ್ಞಾನೋದಯ ಪಡೆದ ಅಂತಹ ಆತ್ಮನು ಭಗವಂತನ ಅಧ್ಯಾತ್ಮಧಾಮಕ್ಕೆ ಪ್ರವೇಶ ಪಡೆಯುತ್ತಾನೆ. ಅಂದರೆ ನಮ್ಮಲ್ಲಿ ಅದೆಲ್ಲ ಪೊಟೆನ್ಸಿ ಇದೆ, ನಾವು ಕೂಡ ಭಗವಂತನ ಧಾಮಕ್ಕೆ ಮರಳಿ ಹೋಗಬಹುದು. ಪ್ರತಿಯೊಬ್ಬ ವ್ಯಕ್ತಿ, ಇಲ್ಲಿ ಕೂತ್ಕೊಂಡಿರುವಂಥ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಆ ಸಾಮರ್ಥ್ಯ ಇದೆ ಭಗವಂತನ ಧಾಮಕ್ಕೆ ಮರಳಿ ಹೋಗಲಿಕ್ಕೆ. ಆದರೆ ಅದಕ್ಕೆ ನಾವು ಪ್ರಯತ್ನ ಪಡಬೇಕು.
ಕೃಷ್ಣನನ್ನು ಹೆಚ್ಚಾಗಿ ತಿಳಿದುಕೊಳ್ಳಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಭಗವಂತನ ದಿವ್ಯವಾದ ಪ್ರೇಮಯುತ ಸೇವೆಯಲ್ಲಿ ನಿರತನಾಗುತ್ತಾನೆ. ಸೊ ಅಲ್ಲಿ ಹೋಗಿ ಏನು ಮಾಡ್ತೇವೆ? ಭಗವಂತನ ಸೇವೆಯಲ್ಲಿ ತೊಡೆದುಕೊಳ್ತೇವೆ. ಸೊ ಅದನ್ನು ನಾವು ಇಲ್ಲೇ ಪ್ರಾಕ್ಟೀಸ್ ಮಾಡಬೇಕು, ಇಲ್ಲೇ ಪ್ರಾಕ್ಟೀಸ್ ಮಾಡಿ ತೋರಿಸ್ಬೇಕು. ಹೌದು, ನಾವು ಸೀರಿಯಸ್ ಆಗಿದ್ದೇವೆ ಅಂಥೇಳಿ, ನಮಗೂ ಅಲ್ಲಿ ಬರಬೇಕಂತೇಳಿ ಸೀರಿಯಸ್ನೆಸ್ ಇದೆ, ಇಂಟ್ರೆಸ್ಟ್ ಇದೆ. ಸೊ ಅದನ್ನು ಹೇಗೆ ತೋರಿಸ್ಬೋದು? ನಾವು ಭಗವಂತನ ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕು. ಇದು ವೆರಿ ಇಂಪಾರ್ಟೆಂಟ್. ಭಗವಂತನ ಬಗ್ಗೆ ತಿಳಿದುಕೋಬೇಕು. ಅದಾದಮೇಲೆ ಭಗವಂತನ ಬಗ್ಗೆ ತಿಳಿದುಕೊಳ್ಳೋದು ಹೇಗೆ? ನಮ್ಮ ಜ್ಞಾನೇಂದ್ರಿಯದ ಮೂಲಕ. ಜ್ಞಾನೇಂದ್ರಿಯದ ಮೂಲಕ ನಾವು ಭಗವಂತನನ್ನು ನೋಡ್ತೇವೆ, ಭಗವಂತನನ್ನು ಕೇಳ್ತೇವೆ, ಪ್ರಸಾದವನ್ನು ತಿಂತೇವೆ. ಆವಾಗ ನಮಗೆ ರುಚಿ ಗೊತ್ತಾಗುತ್ತೆ ಪ್ರಸಾದ ಅಂತಂತಂದ್ರೇಳಿ. ಸೊ ಇದು ಜ್ಞಾನೇಂದ್ರಿಯದ ಮೂಲಕ ನಾವು ಭಗವಂತನನ್ನು ಅರ್ಥ ಮಾಡ್ಕೊಳ್ತೇವೆ. ಅದಷ್ಟೇ ಮಾಡಿದರೆ ಸಾಕಾಗಲ್ಲ, ನಮಗೆ ಕರ್ಮೇಂದ್ರಿಯ ಕೂಡ ಇದೆ. ಸೊ ಕರ್ಮೇಂದ್ರಿಯ ಅದಕ್ಕೆ ಕೊಟ್ಟಿರೋದು ಭಗವಂತ. ಎಲ್ಲ ಇಂದ್ರಿಯಗಳು ಭಗವಂತನ ಸೇವೆ ಮಾಡಲಿಕ್ಕೆ. ಸೊ ಜ್ಞಾನೇಂದ್ರಿಯ ಅಷ್ಟೇ ಅಲ್ಲ, ನಾನು ಕೇವಲ ಬಂದು ಇಲ್ಲಿ ಬಂದು ಕೂತು ಕ್ಲಾಸ್ ಕುಳಿತುಕೋತೇನೆ, ಆಮೇಲೆ ಹೋಗಿ ಪ್ರಸಾದ ತಿಂತೇನೆ, ಅದಷ್ಟೇ ಅಲ್ಲ. ನಾವು ಸೇವೆ ಮಾಡಲಿಕ್ಕೆ ರೆಡಿ ಇದ್ದೇವೆ ಅಂತೇಳಿ ಅದನ್ನು ಕೂಡ ನಾವು ಭಗವಂತನಿಗೆ ತೋರಿಸ್ಕೊಡ್ಬೇಕು. ಯಾಕಂದರೆ ಅಲ್ಟಿಮೇಟ್ಲಿ ನಮ್ಮ ಏನಿದು ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್, ನಮ್ಮ ಸ್ವಭಾವ ಏನಂತಂತಂದರೆ ಸೇವೆ ಮಾಡೋದು. ನಾವು ಕೃಷ್ಣನಿಗೆ ಸೇವೆ ಮಾಡಿಲ್ಲ ಅಂದರೆ ನಾವು ಸೇವೆ ಮಾಡದೇ ಇರಲಿಕ್ಕಾಗುತ್ತಾ? ಯಾರ್ದೋ ಒಬ್ಬರು ಸೇವೆ ಮಾಡ್ತಾನೆ ಇರ್ತೇವೆ. ಮನೆಯಲ್ಲಿ ಸೇವೆ ಮಾಡ್ತೇವೆ, ಆಫೀಸಲ್ಲಿ ಸೇವೆ ಮಾಡ್ತೇವೆ, ಜನರ ಸೇವೆ ಮಾಡ್ತೇವೆ, ಪ್ರಾಣಿಗಳ ಸೇವೆ ಮಾಡ್ತೇವೆ, ಏನೋ ಒಂದು ಸೇವೆ ಮಾಡ್ತಾನೆ ಇರ್ತೇವೆ. ಸೊ ನಾವು ಸೇವೆ ಇಲ್ಲದೆ ಇರಲಿಕ್ಕೆ ಆಗಲ್ಲ. ಆ ಸೇವೆ ಏನಿದೆ ನಮ್ಮನ್ನು ಬಂಧನಕ್ಕೆ ಒಳಗಾಗಿಸುತ್ತೆ. ಆದರೆ ಕೃಷ್ಣನ ಸೇವೆ ನಮಗೆ ಮುಕ್ತರನ್ನಾಗಿ ಮಾಡುತ್ತೆ. ಸೊ ಅದಕ್ಕಾಗಿ ನಾವು ಸೇವೆ ಮಾಡಲಿಕ್ಕೆ ತುಂಬ ಈಗರಾಗಿರಬೇಕು, ತುಂಬ ನಾವು ಕಾತರರಾಗಿರಬೇಕು. ಎಲ್ಲೇ ಒಂದು ಅಪಾರ್ಚುನಿಟಿ ಸಿಕ್ಕರೂ ಈ ಸರ್ವಿಸ್ ಮಾಡ್ತೇನೆ ನಾವು, ಅದೇ ನಮ್ಮನ್ನು ಭಗವಂತನ ಧಾಮಕ್ಕೆ ಕರೆದುಕೊಂಡು ಹೋಗುತ್ತೆ. ಈ ಡಿವೋಷನಲ್ ಸರ್ವಿಸ್ ಏನು ಭಕ್ತಿಮಯ ಸೇವೆ ಏನಿದೆ ಅಲ್ವಾ, ಎಷ್ಟು ನಾವು ಆ ಆ್ಯಟಿಟ್ಯೂಡನ್ನು ಡೆವಲಪ್ ಮಾಡ್ತೇವೆ ಅಷ್ಟು ಬೇಗ ನಾವು ಭಗವಂತನಿಂದ ರಿಕಗ್ನೈಸ್ ಆಗ್ತೇವೆ. ಭಗವಂತ ನಮ್ಮನ್ನು ನೋಟ್ ಮಾಡ್ಕೊಳ್ತಾರೆ, ಈ ವ್ಯಕ್ತಿ ತುಂಬ ಸೇವೆ ಮಾಡ್ತಾ ಇದ್ದಾನೆ ಅಂತೇಳಿ. ಸೊ ಭಗವಂತನ ಈ ಥರ ನಮ್ಮನ್ನು ನೋಟ್ ಮಾಡಿಬಿಟ್ರೆ ನಮ್ಮ ಜೀವನ ಸಾರ್ಥಕ ಆಯಿತು. ಸೊ ಅದಕ್ಕಾಗಿ ನಾವು ಯಾವಾಗಲೂ ಏನಾದರೂ ಒಂದು ಸೇವೆ ಮಾಡಲಿಕ್ಕೆ ಅವಕಾಶವನ್ನು ಹುಡುಕ್ತಾ ಇರಬೇಕು. ಸೊ ನಾವು ಹೊರಗಡೆ ಇರ್ತೇವೆ, ದೇವಸ್ಥಾನಕ್ಕೆ ಡೈಲಿ ಬರಲ್ಲ, ವಾರಕ್ಕೊಂದ್ಸಲ ಅಷ್ಟೇ ಬರ್ತೇವೆ. ಸೊ ನಾವು ಹೇಗೆ ಸೇವೆ ಮಾಡ್ಬೋದು ಅಂತಂದರೆ, ನೀವು ಭಗವಂತನ ಬಗ್ಗೆ ಜನರಿಗೆ ಹೇಳ್ಬೋದು. ನಾವು ಪ್ರತಿದಿನ ಎಷ್ಟೋ ಜನರಿಗೆ ಮೀಟ್ ಆಗ್ತೇವೆ. ಸೊ ಅವರಿಗೆ ನಾವು ಭಗವಂತನ ಬಗ್ಗೆ ಹೇಳ್ಬೋದು. ಸೊ ನಾವು ಹೇಳಿದ ಕೂಡಲೇ ಒಂದೇ ಸಲ ಅವನು ಕೇಳಿ ಅವನು ಡಿವೋಟಿಯಾಗಿ ಟೆಂಪಲಿಗೆ ಬಂದು ಇದು ಮಾಡ್ತಾನೆ ಅಂತೇಳಿಲ್ಲ. ಯಾಕಂದರೆ ಎಲ್ಲರೂ ಬೇರೆ ಬೇರೆ ಸ್ತರದಲ್ಲಿರ್ತಾರೆ. ಸೊ ಹೇಳೋದಷ್ಟೇ ನಮ್ಮ ಕೆಲಸ. ನಾವು ಹೇಳ್ತಾ ಇರೋದು ಕೃಷ್ಣನ ಬಗ್ಗೆ ಹೇಳ್ತಾ ಇರೋದು. ಆ ಅಮೃತವನ್ನು ನಾವು ಅಷ್ಟೇ ಕುಡಿಬಾರ್ದು ಅಲ್ವಾ? ಕೃಷ್ಣ ಕಥಾ ಹರಿಕಥಾ ಏನಿದೋ ಇದು ಅಮೃತ ಇದು. ಸೊ ನಾವು ಸ್ವಾರ್ಥಿಗಳಾಗಿ ನಾನು ಅಷ್ಟೇ ಕುಡಿತೇನೆ ಅಂತೇಳಿ ಇದು ಮಾಡಬಾರ್ದು. ನಾವೇನು ಮಾಡಬೇಕು? ಇದನ್ನು ಬೇರೆಯವ್ರಿಗೂ ಹಂಚಬೇಕು. ಆಮೇಲೆ ಇದು ಹೇಗೆ? ನೀವು ಎಷ್ಟು ಹಂಚ್ತೀರೋ ಅಷ್ಟೇ ವೃದ್ಧಿ ಆಗುತ್ತೆ, ಇದು ಕಡಿಮೆ ಆಗಲ್ಲ. ನನ್ನ ಹತ್ರ ಏನೋ ಒಂದು 1000 ರೂಪಾಯಿ ಇದೆ, 1 ಲಕ್ಷ ರೂಪಾಯಿ ಇದೆ ಅಂತ ನಾನು ಕೊಡ್ತಾ ಹೋದರೆ ಎಲ್ರಿಗೂ ಏನಾಗುತ್ತೆ? ಒಂದು ಟೈಮಿಗೆ ಅದು ಖಾಲಿಯಾಗಿ ಝೀರೋ ಆಗಿಬಿಡುತ್ತೆ, ನಾನು ಪಾಪರ್ ಆಗಿಬಿಡ್ತೇನೆ. ಆದರೆ ಇದೇನೋ ನೀವು ಎಷ್ಟು ಕೊಡ್ತೀರಾ ಅಷ್ಟು ನಿಮ್ಮಲ್ಲಿ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ನಾವು ಸೇವೆ ಮಾಡ್ಬೋದು. ಜನರಿಗೆ ಹರೇ ಕೃಷ್ಣ ಮಂತ್ರ ಜಪ ಮಾಡಿ ಅಂತೇಳಿ ಹೇಳ್ಬೋದು. ಕೃಷ್ಣನ ಬಗ್ಗೆ ಭಗವದ್ಗೀತೆಯನ್ನು ನಾವು ಓದಿ ಜನರಿಗೆ ಹೇಳ್ಬೋದು. ಈ ಪುಸ್ತಕಗಳನ್ನು ನಾವು ವಿತರಣೆ ಮಾಡ್ಬೋದು. ಯಾಕಂದರೆ ಅಲ್ಟಿಮೇಟ್ಲಿ ಈ ಅಧಿಕೃತ ಮೂಲವಾಗಿ ಏನು ಜ್ಞಾನ ಸಿಗುತ್ತೆ ಜನರಿಗೆ, ಆವಾಗಲೇ ಅವರ ಅಜ್ಞಾನ ನಾಶವಾಗೋದು. ಆಮೇಲೆ ಎಲ್ಲ ಜನ ಸಫರ್ ಆಗ್ತಾ ಇರೋದು, ಅವರು ಕಷ್ಟ ಅನುಭವಿಸ್ತಾ ಇರೋಕ್ಕೆ ಕಾರಣ ಏನು? ಅಜ್ಞಾನದಿಂದಲೇ ಜನ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಅವ್ರಿಗೆ ಜ್ಞಾನ ಸಿಕ್ಕರೆ ಅವರ ಎಲ್ಲ ಕಷ್ಟಗಳು ನಾಶವಾಗುತ್ತೆ, ಮಾಯವಾಗುತ್ತೆ. ಆ ಕಷ್ಟಗಳಿದ್ದರೂ ಕೂಡ ಅದರ ಪ್ರಭಾವ ಇರಲ್ಲ. ಸೊ ನಾವು ಬೇರೆಯವರಿಗೆ ಉಪಕಾರ ಮಾಡಬೇಕಂತಂತಂದರೆ ನಾವು ಅವರಿಗೆ ಕೃಷ್ಣನ ಬಗ್ಗೆ ಹೇಳಬೇಕು, ಕೃಷ್ಣನ ಪುಸ್ತಕಗಳನ್ನು ಕೊಡಬೇಕು, ಹರಿನಾಮದ ಬಗ್ಗೆ ಹೇಳಬೇಕು. ಮತ್ತು ದೇವಸ್ಥಾನದಲ್ಲಿ ಬಂದಾಗ ಕೂಡ ನಾವು ಬೇರೆ ಬೇರೆ ಸೇವೆಗಳಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ಳಬಹುದು. ಸೊ ಇದು ಸೇವೆ ಮಾಡೋದೇನಿದೆ ಅದು ತುಂಬ ಇಂಪಾರ್ಟೆಂಟ್. ಅದು ನಾವು ಈ ಶರೀರದಲ್ಲಿ ಇರುವವರೆಗೂ ಏನಾದರೂ ಒಂದು ಸೇವೆ ಮಾಡ್ತಾನೆ ಇರಬೇಕು. ಸೊ ಆವಾಗ ಕೃಷ್ಣನಿಗೆ ಗೊತ್ತಾಗುತ್ತೆ ಇವರು ತುಂಬ ಸೀರಿಯಸ್ ಇದ್ದಾರೆ, ಸರ್ವಿಸ್ ಮಾಡಬೇಕಂತೇಳಿ. ಸೊ ಆವಾಗ ನಮ್ಮನ್ನು ಅಲ್ಲಿ ಕರ್ಕೊಂಡು ಬಿಡ್ತಾರೆ. ಆದುದರಿಂದ ನಾವು ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತದಲ್ಲಿ ಹೇಳಲಾಗಿರುವ ಭಗವಂತನ ದಿವ್ಯ ಕಾರ್ಯಗಳನ್ನು ಹೆಚ್ಚು ಹೆಚ್ಚು ಶ್ರವಣ ಮಾಡಿದಂತೆ ಆತನ ದಿವ್ಯ ಸ್ವರೂಪವನ್ನು ಹೆಚ್ಚು ಹೆಚ್ಚು ತಿಳಿಯಬಹುದು. ದೇವೋತ್ತಮನಲ್ಲಿಗೆ ಮರಳುವ ಮಾರ್ಗದಲ್ಲಿ ನಿಶ್ಚಿತವಾದ ಪ್ರಗತಿಯನ್ನು ಸಾಧಿಸಬಹುದು. ಸೊ ನಾವು ಎಷ್ಟು ಕೃಷ್ಣನ ಬಗ್ಗೆ ಕೇಳ್ತಾ ಇರ್ತೇವೆ ಅಷ್ಟು ನಾವು ಭಗವಂತನ ಧಾಮಕ್ಕೆ ಮರಳುವುದರಲ್ಲಿ ಅಷ್ಟು ಪ್ರಗತಿಯನ್ನು ನಾವು ಸಾಧಿಸಬಹುದು. ಸೊ ಶ್ರೀಮದ್ ಭಾಗವತಂದಲ್ಲಿ ತುಂಬ ಕಡೆ ಈ ಕೃಷ್ಣನ ಬಗ್ಗೆ ಕೇಳೋದು, ಅದರ ಬಗ್ಗೆ ತುಂಬ ಅಧ್ಯಾಯಗಳಲ್ಲಿ ಶ್ಲೋಕಗಳಲ್ಲಿ ಅದನ್ನು ಹೇಳಿದ್ದಾರೆ. ಸೊ ಕೆಲವೊಂದು ಶ್ಲೋಕಗಳನ್ನು ನಾವು ಇಲ್ಲಿ ನೋಡುವ.
ಒಂದು ಕಡೆ ಹೇಳ್ತಾರೆ ಇದು ಕಲಿಂ ಆಗತಂ ಆಜ್ಞಾಯ ಕ್ಷೇತ್ರೇ ಅಸ್ಮಿನ್ ವೈಷ್ಣವೇ ವಯಂ ಆಸೀನಾ ದೀರ್ಘಸತ್ರೇಣ ಕಥಾಯಾಂ ಸಕ್ಷಣ ಹರೇಹೆ. ಸೊ ಇದನ್ನು ಕೂಡ ಈ ಋಷಿಗಳು ಹೇಳಿರೋದೆ ಮೊದಲನೇ ಸ್ಕಂದ ಮೊದಲನೇ ಅಧ್ಯಾಯದಲ್ಲೇ ಇದು ಬರುತ್ತೆ. ಸೊ ಅವರು ಹೇಳ್ತಾ ಇರೋದು ಈಗಾಗಲೇ ಕಲಿಯುಗ ಪ್ರಾರಂಭವಾಗಿದೆ. ಯಾಕಂದರೆ ಇದು ಋಷಿಗಳು ಯಾವಾಗ ಅಲ್ಲಿ ಈ ಭಾಗವತ ಹೇಳಿದ್ದು ಕಲಿಯುಗದ ಪ್ರಾರಂಭದಲ್ಲಿ ಪರೀಕ್ಷಿತ್ ಮಹಾರಾಜರು ಅವರು ಭಗವಂತನ ಧಾಮಕ್ಕೆ ಹೋದ ಮೇಲೆ ಎಷ್ಟೋ ವರ್ಷಗಳಾದ ಮೇಲೆ ಇಲ್ಲಿ ನೈಮಿಷಾರಣ್ಯದಲ್ಲಿ ಈ ಚರ್ಚೆ ನಡೀತಾ ಇದೆ ಶ್ರೀಮದ್ ಭಾಗವತದ್ದು. ಆಮೇಲೆ ಪರೀಕ್ಷಿತ್ ಮಹಾರಾಜ್ ಇರಬೇಕಾದ್ರೇ ಯಾವಾಗ ಕೃಷ್ಣ ಈ ಭೌತಿಕ ಸಂಸಾರವನ್ನು ಬಿಟ್ಟು ಹೋದರೂ ಅದೇ ದಿವಸ ಕಲಿಯ ಪ್ರವೇಶವಾಯಿತು. ಸೊ ಇಲ್ಲಿ ಋಷಿಗಳಿಗೆ ಗೊತ್ತು, ಈಗ ಕಲಿಯುಗ ಪ್ರಾರಂಭವಾಗಿದೆ. ಸೊ ಅದರ ಲಕ್ಷಣಗಳು ಕೂಡ ಕಾಣಲಿಕ್ಕೆ ಪ್ರಾರಂಭವಾಯಿತು, ಕಲಿಯುಗದ ಲಕ್ಷಣಗಳು. ಸೊ ಅದಕ್ಕಾಗಿ ಅವ್ರು ಏನು ಮಾಡಿದರು, ಕಲಿಂ ಆಗತಾಂ ಆಜ್ಞಾಯ ಕ್ಷೇತ್ರೇ ಅಸ್ಮಿನ್ ವೈಷ್ಣವೇ ವಯಂ. ಸೊ ಇದು ವೈಷ್ಣವ ಕ್ಷೇತ್ರ, ನೈಮಿಷಾರಣ್ಯವನ್ನು ವೈಷ್ಣವ ಕ್ಷೇತ್ರ ಅಂತೇಳಿ ಹೇಳಲಾಗಿದೆ. ಆಸೀನ ದೀರ್ಘಸತ್ರೇಣ ಕಥಾಯಾಂ ಸಕ್ಷಣ ಹರೇ. ಸೊ ನಾವು ಇಲ್ಲಿ ಸೇರಿಕೊಂಡು ಏನು ಮಾಡ್ತಾ ಇದ್ದೇವೆ, ಕಥಾಯಾಂ ಹರೇಹೆ, ಹರಿಕಥೆಯನ್ನು ಕೇಳುವಂತಹ ನಾವು ಯಜ್ಞವನ್ನು ಆಚರಿಸ್ತಾ ಇದ್ದೇವೆ. ಸೊ ಕಲಿಯುಗದ ಪ್ರಭಾವದಿಂದ ನಾವು ಪಾರಾಗಬೇಕಂತಂತಂದರೆ ಏನು ಮಾಡಬೇಕು, ಯಾವಾಗಲೂ ನಾವು ಕೃಷ್ಣನ ಕಥೆಯನ್ನು ಕೇಳ್ತಾ ಇರಬೇಕು. ಹರಿ ಅಂದರೆ ಕೃಷ್ಣ, ನೋ ಡಿಫ್ರೆನ್ಸ್. ಹರಿ ಅಂತಂದ್ರೆ ಏನು, ಯಾರು ಕದ್ಕೊಳ್ತಾರೆ, ಹರಿ ಅಂತಂದರೆ ಹರಣ ಮಾಡುವವನು ಹರಿ ಅಂತೇಳಿ ಹೇಳ್ತಾರೆ. ಸೊ ಯಾರು ಹರಣ ಮಾಡೋದರಲ್ಲಿ ಎಕ್ಸ್ಪರ್ಟ್? ಸೊ ಹರಿ ಅಂತಂದರೆ ಯಾರು? ಕೃಷ್ಣ. ಯಾಕಂದರೆ ಕೃಷ್ಣ ನಮ್ಮೆಲ್ಲ ಪಾಪಗಳನ್ನು ಕೂಡ ಹರಣ ಮಾಡ್ತಾನೆ. ಅದು ಬಿಟ್ಟರೆ ಏನಿದು ಬೆಂಡೆಯನ್ನು ಕೂಡ ಹರಣ ಮಾಡ್ತಾನೆ. ಸೊ ಈ ಥರ ಹರಣ ಮಾಡೋದರಲ್ಲಿ ಕೃಷ್ಣ ಎಕ್ಸ್ಪರ್ಟ್. ಅದಕ್ಕೆ ಹರಿ ಅಂತಂತಂದರೆ ಅದು ಕೃಷ್ಣನೇ, ಅದು ಕೃಷ್ಣನಿಗೆ ರೆಫರ್ ಆಗುತ್ತೆ ಹರಿ ಅಂತಂತಂದರೆ. ಸೊ ಇಲ್ಲಿ ಅವ್ರು ಹೇಳ್ತಾ ಇರೋದು ಕಲಿಯುಗವು ಈಗಾಗಲೇ ಪ್ರಾರಂಭವಾಗಿದೆ ಎಂಬುದನ್ನು ಚೆನ್ನಾಗಿ ತಿಳಿದುಕೊಂಡು ನಾವು ಈ ಪವಿತ್ರ ಕ್ಷೇತ್ರದಲ್ಲಿ ಸೇರಿದ್ದೇವೆ. ಇಲ್ಲಿ ಭಗವಂತನ ದಿವ್ಯ ಸಂದೇಶವನ್ನು ದೀರ್ಘವಾಗಿ ಶ್ರವಣ ಮಾಡುವುದರ ಮೂಲಕ ಯಜ್ಞವನ್ನು ಆಚರಿಸುತ್ತಿದ್ದೇವೆ. ಅಂದರೆ ಋಷಿಗಳು ಏನು ಮಾಡಿದರು, ಕಲಿಯುಗ ಪ್ರಾರಂಭ ಆದ ಕೂಡಲೇ ಬೇರೆ ಎಲ್ಲ ಯಜ್ಞಗಳನ್ನು ಬಿಟ್ಟುಬಿಟ್ರು. ಅವರು ಯಾವ ರೀತಿ ಯಜ್ಞ ಮಾಡಬೇಕಂತೇಳಿ ಕೂತ್ಕೊಂಡ್ರು, ಈ ಹರಿಕಥೆಯನ್ನು ಹೇಳುವಂಥ ಯಜ್ಞ. ಕಲಿಯುಗದಲ್ಲಿ ರೆಕಮೆಂಡ್ ಮಾಡಿರುವಂಥ ಯಜ್ಞ ಒಂದೇ, ಅದು ಸಂಕೀರ್ತನ ಯಜ್ಞ. ಈಗ ನಾವು ಮಾಡ್ತಾ ಇರೋದು ಇದು ಕೂಡ ಕೀರ್ತನೆಯೇ. ಭಗವಂತನ ಯಶ, ಭಗವಂತನ ಜ್ಞಾನ, ಭಗವಂತನ ಗುಣಗಳನ್ನು ಹೇಳೋದು, ಅದು ಕೂಡ ಕೀರ್ತನೆ. ಸೊ ಕಲಿಯುಗದಲ್ಲಿ ಇದು ಒಂದೇ ಯಜ್ಞ. ಯಜ್ಞೈ ಸಂಕೀರ್ತನೈ ಪ್ರಾಯ ಯಜಂತಿ ಸುಮೇಧಸಃ ಅಂತಂತಂದರೆ ಅವರ ಬುದ್ಧಿ ಚೆನ್ನಾಗಿ ಬೆಳೆದಿರೋರು ಅವರೇನು ಮಾಡ್ತಾರೆ, ಈ ಸಂಕೀರ್ತನ ಯಜ್ಞದ ಮುಖಾಂತರ ಯಜ್ಞ ಪುರುಷ ಅದು ಚೈತನ್ಯ ಮಹಾಪ್ರಭುಗಳು, ಕಲಿಯುಗದ ಅವತಾರ, ಅವರನ್ನು ಅವರು ಪೂಜಿಸ್ತಾರೆ ಕಲಿಯುಗದಲ್ಲಿ. ಮತ್ತೊಂದು ಕಡೆ ಹೇಳಲಾಗಿದೆ, ಆಯುರ್ಹರತಿ ವೈಪುಂಸಾಂ ಉದ್ಯನ್ನಸ್ತಂ ಚ ಯನ್ನಸೌ ತಸ್ಯಾರ್ಥೆ ಯತ್ ಕ್ಷಣೋ ನೀತ ಉತ್ತಮ ಶ್ಲೋಕ ವಾರ್ತಯ. ಸೊ ಅಲ್ಲಿ ಹೇಳ್ತಾ ಇರೋದು ಆಯುರ್ಹರತಿ ವೈಪುಂಸಾಂ ಉದ್ಯನ್ನಸ್ತಂ ಚ ಯನ್ ಅಸೌ. ಸೊ ಪ್ರತಿದಿನ ಬೆಳಗಾಗುತ್ತೆ, ಪ್ರತಿದಿನ ರಾತ್ರಿ ಆಗುತ್ತೆ. ಸೊ ಸೂರ್ಯನ ಏನು ಒಂದು ಮೂಮೆಂಟ್ ಇದೆ, ಅದರಿಂದಾಗಿ ನಮಗೆ ಹಗಲು ರಾತ್ರಿ ಆಗ್ತಾನೆ ಇರುತ್ತೆ. ಸೊ ಈ ಮೂಮೆಂಟ್, ಸೂರ್ಯನ ಮೂಮೆಂಟಿಂದ ಹಗಲು ರಾತ್ರಿ ಆಗಿ ಏನಾಗ್ತಾ ಇದೆ, ನಮ್ಮ ಆಯುಷ್ಷು ಘಟಿಸ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಸೊ ಆಯುರ್ಹರತಿ ವೈಪುಂಸಾಂ ಉದ್ಯನ್ನಸ್ತಂ ಚ ಯನ್ನಸೌ. ಪ್ರತಿಯೊಂದು ಹುಟ್ಟುವ ಸೂರ್ಯ, ಮುಳುಗುವ ಸೂರ್ಯ ನಮ್ಮ ಒಂದು ದಿನಾನ ಕಡಿಮೆ ಮಾಡ್ತು. ಅಂದರೆ ನಾವು ಸಾವಿಗೆ ಸಮೀಪ ಹೋಗ್ತಾ ಇದ್ದೇವೆ ಅಂಥೇಳಿ. ಆದರೆ ಇದು ಯಾರಿಗೆ ಅಪ್ಲೈ ಆಗಲ್ಲ. ಸೊ ಯಾರು ಉತ್ತಮ ಶ್ಲೋಕ ವಾರ್ತಯ, ಉತ್ತಮ ಶ್ಲೋಕ, ಕೃಷ್ಣನ ಇನ್ನೊಂದು ಹೆಸರು ಉತ್ತಮ ಶ್ಲೋಕ. ಉತ್ತಮ ಶ್ಲೋಕ ಅಂತಂತಂದರೆ ತುಂಬ ಹೈ ಕ್ಲಾಸ್ ಪೋಯಿಟ್ರಿಯಿಂದ ಅವನನ್ನು ವರ್ಣನೆ ಮಾಡ್ತಾರೆ. ಜಸ್ಟ್ ಲೈಕ್ ಇದು ಶ್ರೀಮದ್ ಭಾಗವತಂ, ಇದೆಲ್ಲ ಶ್ಲೋಕಗಳು, ಉತ್ತಮ ಶ್ಲೋಕಗಳು. ಸೊ ಕೃಷ್ಣನನ್ನು ವರ್ಣನೆ ಮಾಡಲಿಕ್ಕೆ ತುಂಬ ಹೈ ಕ್ಲಾಸ್ ಪೋಯಿಟ್ರಿಯಿಂದ, ಪದ್ಯದಿಂದ ಕೃಷ್ಣನನ್ನು ವರ್ಣನೆ ಮಾಡ್ತಾರೆ. ಸೊ ಅಂತಹ ಉತ್ತಮ ಶ್ಲೋಕನ ವಾರ್ತೆ, ನಾವು ವಾರ್ತೆಗಳನ್ನು ನೋಡ್ತೇವೆ ಡೈಲಿ, ಬೆಳಗ್ಗೆ 24 ಗಂಟೆ ನಡೀತಾನೆ ಇರುತ್ತೆ ವಾರ್ತೆ ಈಗೆಲ್ಲ. ಯಾಕಂದರೆ ಜನರಿಗೆ ಏನಾದರೂ ಒಂದು ಕೇಳಬೇಕು, ಏನಾಗ್ತಾ ಇದೆ, ಅದು ನ್ಯಾಚುರಲ್ ಟೆಂಡೆನ್ಸಿ ಇದೆ, ಏನಾಗ್ತಾ ಇದೆ ತಿಳ್ಕೊಬೇಕಂತೇಳಿ. ಸೊ ಅದೇನು ನಮ್ಮದು ಗುಣ ಇದೆ, ಟೆಂಡೆನ್ಸಿ ಇದೆ, ಅದನ್ನು ನಾವು ಭಗವಂತನ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಅದನ್ನು ಮಾರ್ಪಾಡಿಸಬೇಕು.
ಸೊ ಅದು ಮಾಡಿದರೆ ಏನಾಗುತ್ತೆ, ಉತ್ತಮ ಶ್ಲೋಕ ವಾರ್ತೆಯ ಆವಾಗ ಈ ಸೂರ್ಯ ಮುಳುಗುವ ಮತ್ತು ಹುಟ್ಟುವ ಸೂರ್ಯ ನಮ್ಮ ಆಯಸ್ಸನ್ನು ಕಡಿಮೆ ಮಾಡಲ್ಲ, ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗುತ್ತೆ, ಅಮೃತತ್ವದ ಕಡೆ ಕರೆದುಕೊಂಡು ಹೋಗುತ್ತೆ. ಎಷ್ಟು ಅಪೋಸಿಟ್ ಇದೆ ನೋಡಿ. ನಾವು ಗ್ರಾಮ್ಯ ಕಥೆ ಮಾಡಿದರೆ, ಗ್ರಾಮ್ಯ ವಾರ್ತೆ ಅದರಲ್ಲಿ ನಾವು ಬ್ಯುಸಿ ಇದ್ದುಬಿಟ್ರೆ ನಮ್ಮ ವಯಸ್ಸು ಕಡಿಮೆ ಆಗ್ತಾ 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 ನಾವು ಮೃತ್ಯುವಿನ ಕಡೆ ಹೋಗ್ತಾ ಇದ್ದೇವೆ. ಅದೇ ನಾವು ಕೃಷ್ಣ ಕಥೆ, ಕೃಷ್ಣನ ವಾರ್ತೆಯನ್ನು ಕೇಳ್ತಾ ಇದ್ದರೆ ನಾವು ಅಮೃತತ್ವದ ಕಡೆ ಹೋಗ್ತಾ ಇದ್ದೇವೆ. ಸೊ ಅದಕ್ಕೆ ಕೃಷ್ಣನ ಬಗ್ಗೆ ನಾವು ಡೈಲಿ ಟೈಮ್ ಕೊಡಬೇಕು. ಎವ್ರಿ ಡೇ ಪ್ರಭುಪಾದರು ಹೇಳಿದರೆ ಮಿನಿಮಮ್ 1 hour ಆದರೂ ನೀವು ಪುಸ್ತಕಗಳನ್ನು ಓದಬೇಕಂತೇಳಿ. ಡೈಲಿ ನಿತ್ಯಂ ಭಾಗವತ ಸೇವೆಯ, ಭಾಗವತ ಸೇವಾ ಅಂತಂದರೆ ಏನು, ಡೈಲಿ ಕೃಷ್ಣನ ಬಗ್ಗೆ ಕೇಳೋದು. ಎವ್ರಿ ಡೇ ಭಾಗವತಂ, ಸಂಡೇ ಅಷ್ಟೇ ಅಲ್ಲ, ಆನ್ಲೈನ್ ನಡೆಯುತ್ತೆ. ಕನ್ನಡದಲ್ಲಿ ಡೈಲಿ ಆನ್ಲೈನ್ ಇಲ್ಲದೆ ಇದ್ದರೂ ಕೂಡ ಹಳೆಯ ಲೆಕ್ಚರ್ಗಳಿದೆ, ಅದನ್ನೆಲ್ಲ ನಾವು ಎವ್ರಿ ಡೇ ಕೇಳ್ಬೋದು. ಅಡುಗೆ ಮಾಡ್ತಾ ಇರಬೇಕಾದ್ರೆ, ಕೆಲಸ ಮಾಡ್ತಾ ಇರಬೇಕಾದ್ರೆ ಏನೋ ಅದನ್ನು ಸೈಡಿಗೆ ನಾವು ಇಟ್ಕೊಂಡು ಅದು ಇದು ಮಾಡ್ತಾಯಿದ್ರೆ ಅದು ಹೋಗ್ತಾ ಇರುತ್ತೆ, ನಮ್ಮ ಕಿಯಲ್ಲಿ ಹೋಗ್ತಾನೇ ಇರುತ್ತೆ. ಸಪ್ರೇಟಾಗಿ ಡೆಡಿಕೇಟಾಗಿ ಕುತ್ಕೊಂಡು ಕೇಳಿದ್ರೆ ಇನ್ನೂ ಒಳ್ಳೆಯದು. ಅಷ್ಟು ಸಮಯ ಇಲ್ಲ, ಆಗ್ತಾಯಿಲ್ಲ ಅಂತಂತಂದರೆ ಯಾವುದೇ ಕೆಲಸ ಮಾಡ್ತಾ ಕೂಡ ನಾವು ಕೇಳ್ತಾ ಇರ್ಬೋದು. ಮನಸ್ಸಲ್ಲಿ ಸ್ವಲ್ಪ ಕೊಡಬೇಕು. ಅದಲ್ಲದೆ ಪ್ರತಿ ದಿವಸ ನಾವು ಪುಸ್ತಕಗಳನ್ನು ಕೂಡ, ಪ್ರಭುಪಾದರು ಬರೆದಿರುವಂಥ ಪುಸ್ತಕ ಕೂಡ ಓದಬೇಕು. ಮತ್ತೊಂದು ಕಡೆ ಹೇಳ್ತಾರೆ, ಇದು ಮುಂದಿನ ಶ್ಲೋಕದಲ್ಲಿ ಬರುತ್ತೆ, ಇದೇ ಅಧ್ಯಾಯದಲ್ಲಿ ಇಲ್ಲ, ಮೊದಲನೇ ಅಧ್ಯಾಯದಲ್ಲಿ ಇನ್ನೊಂದು ಕಡೆ ಇದೆ. ವಯಂತುನ ವಿತೃಪ್ಯಾಮ ಉತ್ತಮ ಶ್ಲೋಕ ವಿಕ್ರಮೆ ಯಶೃಣ್ವತಾಂ ರಸಜ್ಞಾನಾಂ ಸ್ವಾದು ಸ್ವಾದು ಪದೇ ಪದೇ. ಸೊ ಇದು ಕೇಳ್ತಾ ಹೋದಂಗೆ ಏನಾಗುತ್ತೆ, ನಮಗೆ ಅದರಲ್ಲಿ ಒಂದು ರುಚಿ ಬರಲಿಕ್ಕೆ ಶುರು ಆಗುತ್ತೆ. ಆವಾಗ ನಾವು ಇದನ್ನು ಪ್ರತಿ ಕ್ಷಣದಲ್ಲಿ ಆಸ್ವಾದಿಸಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಅದನ್ನು ಈ ಋಷಿಗಳು ಹೇಳ್ತಾ ಇದ್ದಾರೆ, ಯಾಕಂದರೆ ಅವರು ಆಲ್ರೆಡಿ ಆ ಸ್ಟೇಜಲ್ಲಿ ಇದ್ದಾರೆ. ಅದಕ್ಕೆ ಅವರು ಎಷ್ಟು ಕಾತರರಾಗಿದ್ದಾರೆ, ಕೃಷ್ಣನ ಬಗ್ಗೆ ಇನ್ನೂ ಕೇಳಬೇಕು ಅಂಥೇಳಿ. ಸೊ ವಯಂ ತೂ ನ ವಿತೃಪ್ಯಾಮಹ, ನಮಗೆ ತೃಪ್ತಿನೇ ಆಗ್ತಾ ಇಲ್ಲ, ನೀವು ಇನ್ನೂ ಹೇಳಿ, ಇನ್ನೂ ಕೃಷ್ಣನ ಬಗ್ಗೆ ಹೇಳಿ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ವಯಂ ತುನ ವಿತೃಪ್ಯಾಮ ಉತ್ತಮ ಶ್ಲೋಕ ವಿಕ್ರಮೆ, ಇಲ್ಲೂ ಕೂಡ ಕೃಷ್ಣನಿಗೆ ಉತ್ತಮ ಶ್ಲೋಕ ಅಂತೇಳಿ ಹೇಳಾಗಿದೆ. ಅವನ ವಿಕ್ರಮ, ಕೃಷ್ಣ ಮಾಡುವಂತಹ ಅದ್ಭುತ ಕಾರ್ಯಗಳು. ಯಶೃಣ್ವತಾಂ ರಸಜ್ಞಾನಾಂ. ಸೊ ರಸಜ್ಞ ಅಂತಂದರೆ ಯಾರಿಗೆ ರಸದ ಬಗ್ಗೆ ಜ್ಞಾನ ಇದೆ ಅಂತೇಳಿ ರಸಜ್ಞ ಅಂತೇಳಿ ಹೇಳ್ತಾರೆ. ಯಾಕಂದರೆ ನಾವೆಲ್ಲ ಹುಡುಕ್ತಾ ಇರೋದು ರಸವನ್ನೇ. ಅದು 12 ಪ್ರಕಾರದ ರಸಗಳಿದೆ. ಶಾಂತ, ದಾಸ್ಯ, ಸಖ್ಯ, ವಾತ್ಸಲ್ಯ, ಮಾಧುರ್ಯ, ಆಮೇಲೆ ಹಾಸ್ಯ, ವೀರ, ರೌದ್ರ, ಆಮೇಲೆ ದಯಾ, ಆಮೇಲೆ ಭೀಭತ್ಸ ಮತ್ತು ಭಯಾನಕ. ಇದು 12 ರಸಗಳು. ಸೊ ನಾವೆಲ್ಲ ಈ ರಸಗಳನ್ನೇ ಆಸ್ವಾದನೆ ಮಾಡ್ತಾ ಇದ್ದೇವೆ. ಆದರೆ ಈ ಭೌತಿಕ ಪ್ರಕೃತಿಯಲ್ಲಿ ಈ ರಸಾಸ್ವಾದನೆ ಮಾಡಿದಾಗ ನಮಗೆ ಅನಂತವಾದಂತಹ ಆನಂದ ಸಿಗಲ್ಲ, ಅದು ನಮ್ಮ ಬಂಧನಕ್ಕೆ ಕಾರಣವಾಗುತ್ತೆ. ಅದೇ ನಾವು ಕೃಷ್ಣನಲ್ಲಿ ಆ ರಸಾಸ್ವಾದನೆ ಮಾಡಿದರೆ ಆವಾಗ ನಾವು ಅಮೃತತ್ವವನ್ನು ಹೊಂದ್ತೇವೆ. ಸೊ ಯಾರು ಈ ಆಧ್ಯಾತ್ಮಿಕ ಏನು ರಸ ಇದೆ, ಅದರ ಜ್ಞಾನ ಇದೆ, ಅವರು ಸ್ವಾದು ಪದೇ ಪದೇ ಭಗವಂತನಾದ ಪರಮಪುರುಷನ ದಿವ್ಯ ಲೀಲೆಗಳನ್ನು ನಾವು ಕೇಳೋದರಲ್ಲಿ ಎಂದಿಗೂ ತೃಪ್ತಿಯಾಗುವುದಿಲ್ಲ. ವೇದಮಂಗಳ ಶ್ಲೋಕಗಳು ಮತ್ತು ಪ್ರಾರ್ಥನೆಗಳ ಮೂಲಕ ಯಾರು ಸತತವಾಗಿ ಸ್ತುತಿಸಲ್ಪಡುತ್ತಾನೋ ಆತನ ಲೀಲಾಕಥೆಗಳು ಸದಾ ನೂತನ ಮತ್ತು ಆನಂದಮಯವಾಗಿರುತ್ತವೆ. ಯಾರು ಅವನೊಂದಿಗೆ ದಿವ್ಯ ಸಂಬಂಧದ ರುಚಿಯನ್ನು ಅಭಿವೃದ್ಧಿಪಡಿಸಿರುವರೋ ಅವರು ಪ್ರತಿಕ್ಷಣವೂ ಅವನ ಲೀಲಾಕಥೆಗಳನ್ನು ಕೇಳುವುದರಲ್ಲಿ ಅಮೃತಾಸ್ವಾದವನ್ನು ಅನುಭವಿಸುತ್ತಾರೆ. ಸೊ ನಾವು ಕೃಷ್ಣನ ಬಗ್ಗೆ ಕೇಳ್ತಾ ಹೋದ ಹಾಗೆ ಏನಾಗುತ್ತೆ, ನಮ್ಮ ಹೃದಯ ನಿರ್ಮಲವಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಈ ಕೃಷ್ಣ ಕಥೆ ಏನಿದೆ ಅದು ಅಮೃತದ ಥರ ನಮಗೆ ಅನುಭವ ನೀಡಲಿಕ್ಕೆ ಪ್ರಾರಂಭ ಮಾಡುತ್ತೆ. ಸೊ ಇನ್ನೊಂದು ಕಡೆ ಮೊದಲನೇ ಸ್ಕಂದದಲ್ಲೇ ಶೌನಕ ಋಷಿಗಳು ಹೇಳ್ತಾ ಇರೋದು, ಸೂತ ಮಹಾಭಾಗ ವದನೋ ವದತಾಂ ವರ ಕಥಾಂ ಭಾಗವತೀಂ ಪುಣ್ಯಾಂ ಯದಾಹ ಭಗವಾನ್ ಶುಕಃ. ಸೊ ಇದು ಅವ್ರು ಹೇಳಿರೋದು. ಸೂತ ಗೋಸ್ವಾಮಿ ಇದರ ಹಿಂದಿನ ಅಧ್ಯಾಯದಲ್ಲಿ ಅವ್ರು ಹೇಳ್ತಾರೆ, ಈಗ ನಾನು ಶುಕದೇವ ಗೋಸ್ವಾಮಿಗಳಿಂದ ಕೇಳಿದೆ ಅದೇ ಭಾಗವತನ್ನು ನಾನು ಈಗ ಹೇಳಲಿಕ್ಕೆ ಹೋಗ್ತಾ ಇದ್ದೇನೆ ಅಂತೇಳಿ ಹೇಳಿದಾಗ ಇಮ್ಮಿಡಿಯೇಟಾಗಿ ಶೌನಕ ಋಷಿಗಳು ಫುಲ್ ಅವರು ಖುಷಿಯಾಗಿಬಿಡ್ತಾರೆ, ಫುಲ್ ಎಕ್ಸೈಟ್ ಆಗಿಬಿಡ್ತಾರೆ. ಅವರು ಎಕ್ಸೈಟ್ ಆಗಿ ಸೂತ ಮಹಾಭಾಗ 2 ಸಲ ಅವ್ರು ಅಡ್ರೆಸ್ ಮಾಡ್ತಾಯಿದ್ರು ಅವರಿಗೆ. ಸೂತ ಮಹಾಭಾಗ, ನೀವು ಎಷ್ಟು ಭಾಗ್ಯವಂತರು. ವದನೋ ವದತಾಂ ವರ. ಸೊ ಈ ವದತಾಂ ವರ, ವದತಾಂ ಅಂತಂದರೆ ಇದು ಹೇಳುವವರಲ್ಲಿ ನೀವು ಶ್ರೇಷ್ಠ. ಸೊ ನೀವೇನು ಹೇಳಿ ನಮಗೆ, ಕಥಾಂ ಭಾಗವತೀಂ. ಸೊ ನೀವು ಭಾಗವತ ಕಥೆಯನ್ನು ನಮಗೆ ಹೇಳಿ, ಪುಣ್ಯಾಂ ಅದು ಪುಣ್ಯಕರವಾಗಿದೆ. ಯದಾಹ ಭಗವಾನ್ ಶುಕ ಗೋಸ್ವಾಮಿಗಳು ಏನು ಹೇಳಿದರು ಅದನ್ನು ನೀವು ನಮಗೆ ಹೇಳಿ ಅಂಥೇಳಿ. ಅಂದರೆ ಇದರಲ್ಲಿ ನಮಗೆ ಗೊತ್ತಾಗ್ತಾ ಇರೋದು ಆ ಋಷಿಗಳು ಎಷ್ಟು ಕಾತರರಾಗಿದ್ದಾರೆ ಕೃಷ್ಣನ ಬಗ್ಗೆ ಕೇಳಲಿಕ್ಕೆ.
ಇನ್ನೊಂದು ಕಡೆ ಇದನ್ನು ಹೇಳಿದ್ದಾರೆ, ತದಿದಂ ಶ್ರೋತೃಮಿಚ್ಛಾಮೋ ಗದಿತುಂ ಯದ್ ಮನ್ಯಸೆ ಬ್ರೂಹಿನಃ ಶ್ರದ್ಧಾನಾನಾಂ ಯಸ್ಯ ಜ್ಞಾನಂ ಅದಾಚ್ಯುಕಃ. ಶುಕದೇವ ಗೋಸ್ವಾಮಿಯರು ದಿವ್ಯ ಜ್ಞಾನವನ್ನು ಉಪದೇಶಿಸಿದ ಮಹಾರಾಜ್ ಪರೀಕ್ಷಿತ್ ಕುರಿತು ನಾವು ಎಲ್ಲರೂ ಶ್ರದ್ಧೆಯಿಂದ ಕೇಳಲು ಇಚ್ಛಿಸುತ್ತೇವೆ. ದಯವಿಟ್ಟು ಈ ವಿಷಯವನ್ನು ವಿವರಿಸಿ. ಇದು ಒಂದು ಫಸ್ಟ್ ಕ್ಯಾಂಟೋದಲ್ಲಿ ಎಷ್ಟು ಕಡೆ ಅವರು ಹೇಳ್ತಾ ಇದ್ದಾರೆ, ಆಮೇಲೆ ಎಷ್ಟು ಗೌರವದಿಂದ, ಎಷ್ಟು ಶ್ರದ್ಧೆಯಿಂದ, ಎಷ್ಟು ವಿನಮ್ರತೆಯಿಂದ ಅವರು ಸೂತ ಗೋಸ್ವಾಮಿಗಳನ್ನು ಕೇಳ್ತಾ ಇದ್ದಾರೆ. ಸೊ ನೀವು ನಮಗೆ ಏನು ಶುಕದೇವ ಗೋಸ್ವಾಮಿಗಳು ಹೇಳಿದರು ಅದನ್ನು ನೀವು ನಮಗೆ ಹೇಳಿ ಅಂಥೇಳಿ. ಇನ್ನೊಂದು ಕಡೆ ಇದೆ, ಕೋವಾತ್ ಭಗವತಸ್ತಸ್ಯ ಪುಣ್ಯಶ್ಲೋಕೇಡ್ಯ ಕರ್ಮಣಃ ಶುದ್ಧಿಕಾಮೋ ನ ಶೃಣ್ಯಾತ್ ಯಶಃ ಕಲಿಮಲಾಪಹಂ. ಸೊ ಇಲ್ಲಿ ಕೂಡ ಪುಣ್ಯಶ್ಲೋಕೇಡ್ಯ ಕರ್ಮಣಃ, ಉತ್ತಮ ಶ್ಲೋಕದ ಅದೇ ತರಹ ಇನ್ನೊಂದು ಶಬ್ದ ಪುಣ್ಯಶ್ಲೋಕ. ಪುಣ್ಯಶ್ಲೋಕೇಡ್ಯ ಕರ್ಮಣಃ, ಸೊ ಭಗವಂತನ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಪುಣ್ಯ ಶ್ಲೋಕದ ಮೂಲಕ, ಉತ್ತಮ ಶ್ಲೋಕದ ಮೂಲಕ ವರ್ಣಿಸಲಾಗುತ್ತೆ. ಸೊ ಶುದ್ಧಿಕಾಮ, ಯಾರು ತಮ್ಮ ಹೃದಯವನ್ನು ಶುದ್ಧ ಮಾಡಬೇಕು ಅನ್ನುವಂತಹ ಆಸೆ ಇರುವವರು ಶುದ್ಧಿಕಾಮ. ಇದು ನೋಡಿ, ಈ ಥರ ಆಸೆ ಇರಬೇಕು. ಎಲ್ರಿಗೂ ಆಸೆಗಳಿರುತ್ತೆ, ಆದರೆ ಯಾವ ರೀತಿ ಆಸೆಯನ್ನು ನಾವು ಬೆಳೆಸ್ಕೋಬೇಕು? ನಮ್ಮ ಹೃದಯವನ್ನು ನಾವು ನಿರ್ಮಲ ಮಾಡಬೇಕು. ಈ ರೀತಿಯ ಆಸೆಗಳನ್ನು ನಾವು ಬೆಳೆಸ್ಕೋಬೇಕು, ಬೇರೆ ರೀತಿಯ ಆಸೆಗಳಲ್ಲ. ಆ ಆಸೆಗಳು ನಮಗೆ ಇದೇ ಸಂಸಾರದಲ್ಲಿ ಇಟ್ಬಿಡುತ್ತೆ ಮತ್ತೆ. ಆದರೆ ಈ ಶುದ್ಧಿಕಾಮ ಅಂದರೆ ನನ್ನ ಹೃದಯ ಶುದ್ಧವಾಗಬೇಕು, ಈ ರೀತಿ ಯಾರು ಕಾಮನೆಗಳು ಇಟ್ಕೊಂಡಿರ್ತಾರೆ ಆ ರೀತಿಯ ಆಸೆಗಳನ್ನು ನಾವು ಇಟ್ಕೋಬೇಕು. ಸೊ ಶುದ್ಧಿಕಾಮ ನ ಶೃಣ್ಯಾತ್ ಯಶಃ ಕಲಿಮಲಾಪಹಂ. ಸೊ ಈ ರೀತಿಯಾಗಿ ಯಾರು ತಮ್ಮ ಹೃದಯವನ್ನು ನಿರ್ಮಲ ಮಾಡುವಂಥ ಆಸೆ ಇಟ್ಕೊಂಡಿದ್ದಾರೋ, ಪಾಪನಾಶಕ ಪುಣ್ಯ ಶ್ಲೋಕಗಳಿಂದ ಸ್ತುತಿಸಲ್ಪಡುವ ಭಗವಂತನ ದಿವ್ಯ ಕಾರ್ಯಗಳ ಕೀರ್ತಿಯನ್ನು, ಕಲಿಯುಗದ ಮಲವನ್ನು ನಿವಾರಿಸುವ ಆತನ ಮಹಿಮೆಯನ್ನು, ಆತ್ಮಶುದ್ಧಿಯನ್ನು ಬಯಸುವವರು ಯಾರು ಕೇಳದೇ ಇರಲು ಸಾಧ್ಯ? ಅಂದರೆ ಆತ್ಮಶುದ್ಧಿ ಬಯಸುವವರು ಯಾವಾಗಲೂ ಕೃಷ್ಣನ ಬಗ್ಗೆ ಕೇಳ್ತಾನೆ ಇರ್ತಾರೆ ಅಂಥೇಳಿ. ಆಮೇಲೆ ಇದೇನು ಮಾಡುತ್ತೆ? ಕಲಿಯ ಮಲವನ್ನು ನಾಶ ಮಾಡುತ್ತೆ. ಕಲಿಯುಗದಲ್ಲಿರುವಂಥ ಎಲ್ಲ ಕಲ್ಮಶಗಳನ್ನು ಅದು ನಾಶ ಮಾಡುತ್ತೆ. ಮೊದಲೇ ಬದ್ಧಾತ್ಮ ಅಂತಂತಂದರೆ ಕಲ್ಮಶ ಇರುತ್ತೆ, ಅದರ ಮೇಲ್ಗಡೆ ಮತ್ತೆ ಕಲಿಯುಗ ಬೇರೆ ಇದೆ. ಅಂದರೆ ಇನ್ನೂ ಅದು ಮತ್ತೆ ಮತ್ತೆ ಕಲ್ಮಶಗಳನ್ನು ಹಾಕ್ತಾನೇ ಇದೆ. ಅಂದರೆ ನಾವು ತುಂಬ ಒಂದು ಏನು ಪ್ರಿಕೇರಿಯಸ್ ಕಂಡೀಷನ್, ತುಂಬ ಡಿಫಿಕಲ್ಟ್ ಸಿಚುವೇಷನಲ್ಲಿದೆ. ಆಲ್ರೆಡಿ ನಮ್ಮ ಹೃದಯದಲ್ಲಿ ಎಷ್ಟೋ ಕಲ್ಮಶಗಳು ಕೂಡ್ಕೊಂಡಿದೆ, ಅದು ಬಿಟ್ಟು ಹೊರಗಡೆಯಿಂದ ಇನ್ನೂ ಬರ್ತಾ ಇದೆ. ಸೊ ಹೇಗೆ ನಮ್ಮನ್ನು ನಾವು ಕಾಪಾಡ್ಕೋಬಹುದು? ಅದು ಕೇವಲ ಕೃಷ್ಣನ ಕಥೆಗಳನ್ನು ನಾವು ಕೇಳೋದರ ಮುಖಾಂತರ. ಇನ್ನೊಂದು ಕಡೆ ಹೇಳ್ತಾರೆ, ತಸ್ಮಾತ್ ಏಕೇನ ಮನಸ ಭಗವಾನ್ ಸಾತ್ವತಾಂ ಪತಿ ಶ್ರೋತವ್ಯ ಕೀರ್ತಿತವ್ಯಶ್ಚ ಧ್ಯೇಯ ಪೂಜ್ಯಶ್ಚ ನಿತ್ಯದ. ಸೊ ಏಕೇನ ಮನಸ, ಏಕಾಗ್ರ ಮನಸ್ಸಿಂದ, ಮತ್ತೆ ಬೇರೆ ಯಾವುದೇ ವಿಚಾರಗಳನ್ನು ಮಾಡದೆ ಏನು ಮಾಡಬೇಕಂತಂದರೆ, ಭಗವಾನ್ ಸಾತ್ವತಾಂ ಪತಿ, ಭಗವಂತನ ಸಾತ್ವತಾಂ ಪತಿ, ಭಕ್ತರ ನಾಯಕನಾಗಿರುವಂತಹ ಕೃಷ್ಣನ ಶ್ರೋತವ್ಯ ಕೀರ್ತಿತವ್ಯಶ್ಚ ಧ್ಯೇಯ ಪೂಜ್ಯಶ್ಚ ನಿತ್ಯದ. ಸೊ ನಿತ್ಯದ ಅಂತಂದರೆ ನಿರಂತರವಾಗಿ ಕೃಷ್ಣನ ಬಗ್ಗೆ ಕೇಳಬೇಕು, ಕೃಷ್ಣನ ಕೀರ್ತನೆಯನ್ನು ಮಾಡಬೇಕು, ಧ್ಯಾನ ಮಾಡಬೇಕು, ಮತ್ತು ಕೃಷ್ಣನ ಪೂಜೆಯನ್ನು ಮಾಡಬೇಕು. ಸೊ ಭಾಗವತಮದಲ್ಲಿ ಎಲ್ಲ ಕಡೆ ಇದಕ್ಕೆ ತುಂಬ ಸ್ಟ್ರೆಸ್ ಕೊಟ್ಟಿದ್ದಾರೆ, ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಕೃಷ್ಣನ ಬಗ್ಗೆ ಹೇಳೋದು ಮತ್ತು ಕೃಷ್ಣನ ಬಗ್ಗೆ ಕೇಳೋದು. ಸೊ ಅದನ್ನೆಲ್ಲ ನಾವು ಪ್ರಾಕ್ಟೀಸ್ ಮಾಡಬೇಕು. ಪ್ರತಿ ದಿವಸ ನಾವು ಭಾಗವತಂ ಲೆಕ್ಚರ್ಗಳನ್ನು ಕೇಳಬೇಕು, ಭಗವದ್ಗೀತಾ ಶ್ರೀಮದ್ ಭಾಗವತಂ ಓದಬೇಕು, ಭಗವಂತನ ಸೇವೆಯಲ್ಲಿ ತೊಡೆದುಕೊಳ್ಬೇಕು, ಮತ್ತು ಆದಷ್ಟು ಹೆಚ್ಚು ಜನರಿಗೆ ಇದರ ಬಗ್ಗೆ ನಾವು ಹೇಳಲಿಕ್ಕೆ ಪ್ರಯತ್ನ ಪಡಬೇಕು. ಸೊ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು. ಹರೇ ಕೃಷ್ಣ. ಇಷ್ಟನೇ ಹೇಳ್ತೀರಾ, ನಾವು ದೇವ್ರ ಹತ್ರ ಹೋಗ್ಬೇಕಾದ್ರೆ ನಾವು ಕಷ್ಟಪಟ್ಟಿದ್ರೆ ಆಗಲ್ಲ. ದೇವ್ರದ್ದು ಕೃಪಾ ಇರಬೇಕು ನಮಗೆ. ಆ ದೇವ್ರದ್ದು ಕೃಪಾ ಯಾಕೆ ದೇವ್ರಿಗೆ ಎಲ್ಲ ಬರುತ್ತೆ, ಅದೇ ಎಲ್ಲ ಶಕ್ತಿ ಇದೆ. ಅವ್ರೆಲ್ಲ ಮೇಲೆ ಕೃಪಾ ಮಾಡಿದ್ರೆ ನಾವು ಕಷ್ಟ ಪಡೋದಕ್ಕೆ ಬೇಕಾಗಿಲ್ಲ. ನಾವೆಲ್ಲ ಅಂದರೆ
ನಾವು ನಮ್ಮಿಂದಾಗಿಯೇ ಭಗವಂತನನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ದೇವರ ಕೃಪೆ ಆದರೆ ಮಾತ್ರ ನಾವು ಭಗವಂತನನ್ನು ತಿಳ್ಕೊಬಹುದು, ಭಗವಂತನ ಧಾಮಕ್ಕೆ ಹೋಗಬಹುದು. ಸೊ ನಾವು ಇಷ್ಟ್ಯಾಕೆ ಕಷ್ಟಪಡಬೇಕು, ಕೃಪೆಯಿಂದಲೇ ನಾವು ಭಗವಂತನ ಹತ್ರ ಹೋಗಿಬಿಡುವ ಅಂಥೇಳಿ. ಅದು ಪ್ರಶ್ನೆನಾ? ನಮ್ಮ ಮೇಲೆ ಕೃಪೆ ಯಾಕೆ ತೋರಿಸ್ತಾ ಇಲ್ಲ ಅಂತೇಳಿನಾ? ಕೃಪೆ ತೋರಿಸಿದ್ದಾರೆ, ಅದಕ್ಕೆ ನೀವು ಇಲ್ಲಿ ಬರ್ತಾ ಇರೋದು, ಪ್ರಸಾದ ತಿಂತಾ ಇರೋದು, ಜಪ ಮಾಡ್ತಾ ಇರೋದು. ಕೃಪೆ ಇಲ್ಲದೆ ಇದ್ದರೆ ನಾವು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನೋಡ್ಲಿಕ್ಕೆ ಹೋಗ್ತೀವಿ. ಕೃಪೆ ಇದೆ ಅಂಥೇಳಿ ಇಲ್ಲಿ ಬಂದು ಕೂತ್ಕೊಂಡಿದ್ದೇವೆ, ದರ್ಶನ ಮಾಡ್ತಾ ಇದ್ದೇವೆ, ಜಪ ಮಾಡ್ತಾ ಇದ್ದೇವೆ, ಸೇವೆ ಮಾಡ್ತಾ ಇದ್ದೇವೆ. ಸೊ ಕೃಪೆ ಇದೆ, ಕೃಪೆ ಇದೆ. ಆ ಕೃಪೆಯನ್ನು ಪಡೆದುಕೊಳ್ಳಿಕ್ಕೂ ಕೂಡ ನಾವು ಪ್ರಯತ್ನ ಮಾಡಬೇಕು. ಸೊ ನಮ್ಮ ಪ್ರಯತ್ನವನ್ನು ನೋಡಿ ಕೃಷ್ಣ ಇನ್ನೂ ಹೆಚ್ಚು ಕೃಪೆಯನ್ನು ಮಾಡ್ತಾನೆ. ಸೊ ನಾವು ಭಗವಂತನ ಕೃಪೆಗೆ ನಾವು ಅದನ್ನು ಗಳಿಸಲಿಕ್ಕೆ ಆಗಲ್ಲ, ಅದು ನಮಗೆ ಕೊಡಬೇಕು. ಈಗ ಭಗವಂತನ ಕೃಪೆ ನಾನು ಇಷ್ಟು ಸೇವೆ ಮಾಡಿದ್ದೇನೆ, ಅದಕ್ಕೆ ಕೃಷ್ಣ ನನಗೆ ಕೃಪೆ ಕೊಟ್ಟಿದ್ದಾನೆ ಅಂಥೇಳಿಲ್ಲ. ನಮ್ಮ ಆತುರತೆಯನ್ನು ನೋಡಿ ಆವಾಗ ಕೃಷ್ಣ ನಮಗೆ ಕೃಪೆಯನ್ನು ಕೊಡ್ತಾರೆ. ಅದು ಭಗವದ್ಗೀತೆಯಲ್ಲಿ ಒಂದು ಭಾವಾರ್ಥದಲ್ಲಿ ಪ್ರಭುಪಾದರು ಗರುಡ ಮತ್ತು ಒಂದು ಹಕ್ಕಿಯ ಒಂದು ಕಥೆಯನ್ನು ಹೇಳ್ತಾರೆ. ಒಂದು ಹಕ್ಕಿದು ಆ ಸಮುದ್ರದ ತಟದಲ್ಲಿ ಅದು ಮೊಟ್ಟೆಯನ್ನು ಇಟ್ಟಾಗ ಆ ಸಮುದ್ರದ ಅಲೆಗಳು ಬಂದು ಅದು ತಗೊಂಡು ಹೋಗಿಬಿಡುತ್ತೆ. ಆವಾಗ ಹಕ್ಕಿ ಏನು ಮಾಡುತ್ತೆ, ಅದರದ್ದು ಡಿಟರ್ಮಿನೇಷನ್, ನಾನು ನನ್ನ ಮೊಟ್ಟೆಯನ್ನು ಪಡೆದುಕೊಳ್ಳೇಬೇಕು. ಅವಾಗ ಏನದು ಡಿಸೈಡ್ ಮಾಡುತ್ತೆ, ಈ ಸಮುದ್ರವನ್ನೇ ನಾನು ಖಾಲಿ ಮಾಡಿಬಿಡ್ತೇನೆ, ಈ ನೀರನ್ನೇ ಖಾಲಿ ಮಾಡಿಬಿಡ್ತೇನೆ ನಾನು, ಆಮೇಲೆ ನನ್ನ ಮೊಟ್ಟೆಯನ್ನು ನಾನು ವಾಪಸ್ ಪಡ್ಕೊಳ್ತೇನೆ ಅಂತ. ಸೊ ಅದಕ್ಕೆ ಅಷ್ಟು ದೃಢ ನಿರ್ಧಾರ ಇತ್ತು, ಅದಕ್ಕೆ ಕೆಪಾಸಿಟಿ ಇಲ್ಲ. ಆ ಒಂದು ಸ್ಮಾಲ್ ಬರ್ಡ್ ಅದೇನಾದರೂ ಸಮುದ್ರನ ಖಾಲಿ ಮಾಡಲಿಕ್ಕಾಗುತ್ತಾ? ಆದರೂ ಅದು ಏನು ಮಾಡ್ತಾಯಿತ್ತು, ಪ್ರಯತ್ನ ಪಡ್ತಾಯಿತ್ತು. ಏನು ಮಾಡ್ತಾಯಿದ್ದು, ತನ್ನ ಕೊಕ್ಕಿನಲ್ಲಿ ಹೋಗೋದು, ಸ್ವಲ್ಪ ನೀರು ತೆಗೆದುಕೊಳ್ಳೋದು, ಹೊರಗಡೆ ಬಂದು ಹಾಕೋದು. ಸೊ ಇದೇ ಥರ ಮಾಡ್ತಾಯಿತ್ತು. ಸೊ ಅದನ್ನು ನೋಡಿ ಗರುಡನಿಗೆ ಏನಾಗುತ್ತೆ, ಅದ್ರ ಮೇಲೆ ಕರುಣೆ ಬರುತ್ತೆ. ಸೊ ಕೃಪೆ ಸಿಗಬೇಕಂದ್ರೆ ಏನು ಮಾಡಬೇಕು, ನನ್ನ ಸಾಮರ್ಥ್ಯದಲ್ಲಿ ಎಷ್ಟಿದೆ ಅಷ್ಟು ನಾನು ಪ್ರಯತ್ನ ಪಡಲೇಬೇಕು. ಸಿನ್ಸಿಯರಾಗಿ, ಪ್ರಾಮಾಣಿಕವಾಗಿ ನನ್ನ ಸಾಮರ್ಥ್ಯದಲ್ಲಿ ಎಷ್ಟಿದೆ ಅಷ್ಟು ಪ್ರಯತ್ನ ನಾನು ಪಡಬೇಕು. ಅದನ್ನು ನೋಡಿ ಕೃಷ್ಣನಿಗೆ ನಮ್ಮ ಮೇಲೆ ದಯೆ ಬಂದಾಗ ಆವಾಗ ಅವನು ಇಮಿಡಿಯೇಟ್ಲಾಗಿ ನಮ್ಮನ್ನು ಎತ್ಕೊಂಡು ಬಿಡ್ತಾರೆ. ಸೊ ಅದಕ್ಕೆ ನಮ್ಮ ಪ್ರಯತ್ನವನ್ನು ನಾವು ಮಾಡಲೇಬೇಕು. ಇನ್ನೊಂದು ಕಡೆ ಅದು ಸುಭಾಷಿತದಲ್ಲಿ ಹೇಳ್ತಾರಲ್ವ, ನಹಿ ಸುಪ್ತಸ್ಯ ಸಿಂಹಸ್ಯ ಮುಖೇ ವಿಶಂತಿ ಮೃಗ. ಸಿಂಹ ಅದು ಕಾಡಿಗೆ ರಾಜ, ಆದರೆ ನಾನು ರಾಜ ಇದ್ದೇನೆ ಅಂಥೇಳಿ ನಾನು ಬಾಯಿ ತೆಗೆದುಕೊಂಡು ಮಲಗ್ತೇನೆ, ಎಲ್ಲರೂ ಬಂದು ನನ್ನ ಬಾಯಲ್ಲಿ ಬೀಳಬೇಕು ಅಂದರೆ ಆಗುತ್ತಾ? ಸೊ ನಹಿ ಸುಪ್ತಸ್ಯ ಸಿಂಹಸ್ಯ, ನಾನು ಮಲಗಿಬಿಡ್ತೇನೆ ಆರಾಮಾಗಿ ಬಾಯಿ ತೆಗೆದುಕೊಂಡು, ಅದೇ ಪ್ರಾಣಿಗಳು ಬಂದು ನಾನು ರಾಜ ಅಲ್ಲ, ನಾನು ಕಾಡಿನ ರಾಜ, ಅದೇ ಬಂದು ನನ್ನ ಬಾಯಲ್ಲಿ ಬೀಳಬೇಕು. ಸೊ ನಹಿ ಸುಪ್ತಸ್ಯ ಸಿಂಹಸ್ಯ ಮುಖೇ ವಿಶಂತಿ ಮೃಗ. ಅದು ರಾಜ ಆಗಿದ್ದರೂ ಕೂಡ ಅದು ಹೋಗಿ ಬೇಟೆ ಮಾಡಿದಾಗಲೇ ಅದು ಹೊಟ್ಟೆ ತುಂಬೋದು. ಸೊ ನಾವು ನಮ್ಮ ಸತತ ಪ್ರಯತ್ನ, ನಮ್ಮ ಸಾಮರ್ಥ್ಯಕ್ಕೆ ಎಷ್ಟು ಸಾಧ್ಯ ಇದೆ ಅಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡಲೇಬೇಕು. ಅದನ್ನು ನೋಡಿ ಕೃಷ್ಣ ಕೃಪೆಯಿಂದ ನಮಗೆ ಭಕ್ತಿಯನ್ನು ಕೊಡ್ತಾನೆ. ಮತ್ತೇನಾದರೂ ಪ್ರಶ್ನೆ ಇದೆಯಾ? ಹರೇ ಕೃಷ್ಣ. ಅಜ್ಜಿ ತಾತ ಮತ್ತೆ ನಮ್ಮ ತಂದೆ ತಾಯಿ ಎಲ್ಲ ಹೇಳ್ತಾರೆ, ಕೃಪೆ ಇದ್ದಲ್ಲ ಏನು ನಡೆಯಲ್ಲ ಅಂತ ಹೇಳ್ತಾರೆ. ಇವಾಗ ನಾವು ದೇವ್ರ ಕೃಪೆ ಇರುತ್ತೆ, ಬಟ್ ಆದ್ರೆ ಇವಾಗ ಚಿಕ್ಕ ಮಕ್ಕಳೆಲ್ಲ ಬಂದು ಹೆಣ್ಮಕ್ಳನ್ನೆಲ್ಲ ಅರ್ಧೆ ಮಾಡ್ತಾ ಇದಾರಲ್ಲ, ಅದ್ರದ್ದು ಆ ಮಗುಗೆ ದೇವ್ರನ್ನ ಪ್ರೇ ಮಾಡ್ಬೇಕು ಅನ್ನೋ ಒಂದು ನಾಲೆಡ್ಜ್ ಆ ಮಗುಗೆ ಇರಲ್ಲ. ಬಟ್ ಆ ಮಗು ಏನ್ ಪಡ್ಕೊಂಡು ಬಂದಿರುತ್ತೆ, ಇಷ್ಟು ಚಿಕ್ಕ ವಯಸ್ಸಲ್ಲೇನೆ ಈ ತರ ಆಗ್ತಾ ಇದೆಯಲ್ಲ, ಅಂದ್ರೆ ಅದು ತಂದೆ ತಾಯಿ ಕರ್ಮ ಇದ್ದ ಮಗು ಆ ತರ ಆಗ್ತಾ ಇದೆಯಾ? ತಂದೆ ತಾಯಿ ಕರ್ಮಗಳು ಮಕ್ಕಳಿಗೆ ಬರಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ಅವನದೇ ಕರ್ಮಗಳು ಅವನಿಗೆ ಬರುತ್ತೆ. ಪ್ರತಿಯೊಬ್ಬ ವ್ಯಕ್ತಿಗೂ ಅವನದೇ ಕರ್ಮಗಳನ್ನು ಅವನು ಅನುಭವಿಸ್ಬೇಕು. ಆದರೆ ಅವ್ರ ಜೊತೆ ಸಂಬಂಧ ಇರೋದ್ರಿಂದ ಜೊತೆಯಲ್ಲಿದ್ದವರಿಗೂ ಅದರ ಕಷ್ಟ ಅವರು ಕೂಡ ಅನುಭವಿಸಬೇಕಾಗತ್ತೆ. ಅದು ಕೂಡ ಅವ್ರ ಕರ್ಮದ ಪ್ರಕಾರನೇ ಆಗುತ್ತೆ. ಸೊ ಕೆಲವೊಂದು ಸಲ ನಾವು ನೋಡ್ತೇವೆ, ತುಂಬ ಚಿಕ್ಕ ವಯಸ್ಸಲ್ಲಿ ಆಕ್ಸಿಡೆಂಟ್ ಆಗಿನೋ ಏನೋ ಆಗಿನೋ ಮಕ್ಕಳು ಕೂಡ ಸಾಯ್ತಾರೆ. ಕೆಲವೊಂದು ಸಲ ಗರ್ಭದಲ್ಲೇ ಅವರು ಸಾಯ್ತಾರೆ. ಸೊ ಇದೆಲ್ಲ ಆ ಆತ್ಮ ಬೇರೆ ಬೇರೆ ತನ್ನ ಕರ್ಮ ಫಲಗಳನ್ನೇ ಅನುಭವಿಸ್ತಾ ಇದೆ. ಇದು ಕರ್ಮ ಫಲಗಳು ಕೊಡೋದು ನಮಗೆ ಕಾಲ ಇದೆಯಲ್ಲ, ಅದು ಕರ್ಮ ಫಲಗಳನ್ನು ಕೊಡ್ತಾ ಇರುತ್ತೆ. ಸೊ ಕಾಲ ಅಂತಂತಂದರೆ ನಾವು ಹಳೆ ಕಾಲದಲ್ಲಿ ವಾಚ್ಗಳು ಬರ್ತಿದ್ದು ಗೊತ್ತಾ, ಅದಕ್ಕೆ ಚಾವಿ ಕೊಟ್ಟು ಇಡ್ತಿದ್ದೆ ನಾವು. ಸೊ ಅವಾಗ ಅದು ಅನ್ವೈಂಡ್ ಆಗ್ತಾ ಇರುತ್ತೆ, ಸ್ಲೋ ಆಗಿ ಅದು ಆಗ್ತಾ ಇರುತ್ತೆ. ಸೊ ಕಾಲ ಅಂತಂತಂದರೆ ಹೀಗೆ ನಾವು ಮಾಡಿರೋ ಕರ್ಮಗಳು ಅದೆಲ್ಲ ಸ್ಟೋರ್ ಆಗಿ ಕೂತ್ಕೊಂಡಿರುತ್ತೆ. ಸೊ ಟೈಮ್ ಟು ಟೈಮ್ ಏನಾಗುತ್ತೆ, ಅದು ಅನ್ವೈಂಡ್ ಆಗಿ ನಮಗೆ ಬರ್ತಾನೆ ಇರುತ್ತೆ. ಸೊ ಪ್ರತಿಯೊಬ್ಬ ವ್ಯಕ್ತಿ ಏನೇ ಸುಖವನ್ನು ಅನುಭವಿಸಲಿ,
ಯಾವುದೇ ದುಃಖವನ್ನು ಅನುಭವಿಸಲಿ, ಅದು ಆ ವ್ಯಕ್ತಿಯ ಕರ್ಮದಿಂದ ಮಾತ್ರ ಆಗ್ತಾ ಇರೋದು. ಆಮೇಲೆ ಇದಾಗ್ತಾ ಇರೋದು ಶರೀರಕ್ಕೆ, ಅದನ್ನು ಕೂಡ ನಾವು ತಿಳ್ಕೋಬೇಕು. ಅದು ಆತ್ಮಕ್ಕೆ ಏನೂ ಆಗ್ತಾ ಇಲ್ಲ, ಆತ್ಮ ಶಾಶ್ವತವಾಗಿದೆ. ಆದರೆ ಆ ಅನುಭವ ಅದನ್ನು ಅನುಭವಿಸಬೇಕು. ಯಾಕಂದರೆ ಏನೋ ಆತ್ಮ ಹಿಂದಿನ ಯಾವುದೋ ಜನ್ಮಗಳಲ್ಲಿ ಅದೇ ರೀತಿ ಏನೋ ಒಂದು ಬೇರೆ ಜೀವಿಗೆ ಕಷ್ಟವನ್ನು ಕೊಟ್ಟಿರ್ಬೋದು. ಸೊ ಅದಕ್ಕಾಗಿ ಅದೇ ರೀತಿಯ ಕಷ್ಟವನ್ನು ಅದು ಕೂಡ ಅನುಭವಿಸಬೇಕಾಗಿ ಬರುತ್ತೆ. ಸೊ ನಾವು ಫಿಲಾಸಫಿಕ್ಕಾಗಿ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಬಟ್ ಪ್ರಾಕ್ಟಿಕಲ್ ಲೈಫಲ್ಲಿ ನೋಡಿದ್ರೆ ಅದು ತುಂಬ ಒಂದು ದಯನೀಯ ಸ್ಥಿತಿ ಇರುತ್ತೆ. ಸೊ ಅದಕ್ಕೆ ತಕ್ಕಂಗೆ ನಾವು ಸ್ಪಂದಿಸಬೇಕು ನಾವು ಪ್ರಾಕ್ಟಿಕಲ್ ಜೀವನದಲ್ಲಿ ಇರಬೇಕಾದ್ರೆ. ಆದರೆ ಫಿಲಾಸಫಿಯಾಗಿ ನಮಗೆ ಗೊತ್ತಿರಬೇಕು, ಸೊ ಇದು ಆಗ್ತಾ ಇದೆ ಅಂತಂತಂದರೆ ಈ ಥರ ಏನೋ ಒಂದು ಕರ್ಮ ಫಲದಿಂದನೇ ಆಗಿದೆ ಅಂತೇಳಿ. ಅಂಥ ವ್ಯಕ್ತಿಗಳಿಗೆ ಹೋಗಿ ನೀವು ಎಲ್ಲ ಹೇಳ್ತಾ ಕೂತ್ಕೊಂಡ್ರೆ ಆ ಸಮಯದಲ್ಲಿ ಏನೋ ತಪ್ಪು ಕೆಲಸ ಮಾಡಿದ್ದಾರೆ ಅದಕ್ಕಾಗಿ ಹೀಗಾಗಿದೆ ಅಂಥೇಳಿ ಅವರು ಆ ತಿಳ್ಕೊಳ್ಳುವಂತಹ ಮನಸ್ಥಿತಿಯಲ್ಲಿ ಅವರು ಇರಲ್ಲ. ವಿಶೇಷವಾಗಿ ಅವರು ಭಕ್ತರಾಗಿಲ್ಲದೆ ಇದ್ದಿದ್ದರೆ, ಅವರು ಸಾಮಾನ್ಯ ವ್ಯಕ್ತಿಗಳಾಗಿದ್ದರೆ ಇದೆಲ್ಲ ಜ್ಞಾನ ಇರಲ್ಲ. ಸೊ ಅವರು ಅದನ್ನು ತಿಳ್ಕೊಳ್ಳಿಕ್ಕೂ ಇರಲ್ಲ. ಆಮೇಲೆ ನಾವು ತುಂಬ ಸಂವೇದನೆ ಇಲ್ಲದೆ ಇರೋ ಥರ ಕಾಣ್ತೇವೆ. ಅಂಥ ಸ್ಥಿತಿಗಳಲ್ಲಿ ನಾವು ಈ ಎಲ್ಲ ಫಿಲಾಸಫಿಯನ್ನು ಹೇಳಿದರೆ ಅದು ಫ್ಯಾಕ್ಟ್. ಬಟ್ ಯಾವ ಸಮಯದಲ್ಲಿ ಯಾವ ರೀತಿಯಾಗಿ ಅದನ್ನು ಹೇಳಬೇಕಂತೇಳಿ ನಾವು ಅದನ್ನು ನೋಡಿಕೊಂಡು ಇದು ಮಾಡಬೇಕು. ಬಟ್ ನಮ್ಗೆ ಗೊತ್ತಿರಬೇಕು, ಯಾವುದೇ ವ್ಯಕ್ತಿ ಅವನು ಸುಖವನ್ನು ಅನುಭವಿಸಲಿ ದುಃಖವನ್ನು ಅನುಭವಿಸಲಿ, ಅದಕ್ಕೆ ಅವನ ಕರ್ಮಗಳೇ ಕಾರಣ ಅಂತ. ಶ್ರೀಲ ಪ್ರಭುಪಾದ ಕಿ, ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ, ನಿತಾಯಿ ಗೌರ್ ಪ್ರೇಮಾನಂದೇ ಹರಿ ಹರಿ ಬೋಲ್.